ಈ ಅವಳ ಹೆಜ್ಜೆ ಅನ್ನೋ ಹೆಸರು ಒಂದು ಶುರು ಅಂತ ಮಾಡಿದ್ದು ಒಂದು 8 ವರ್ಷ ಆಯ್ತು. ಫ್ಯಾಷನ್ ಶೋ ಅಲ್ಲ, ಪ್ಯಾಷನ್ ಶೋ. ನೀವು ಯಾವುದೇ ವಿಡಿಯೋ ನೋಡಿ ಏನೋ ಒಂದು ಟ್ರೋಲ್ ಮಾಡ್ಬೇಕಾದ್ರೆ ಮಹಿಳೆಯರನ್ನ ತುಂಬಾ ಅಸಭ್ಯವಾಗಿ ಮಾತಾಡ್ತಾರೆ. ಹೆಣ್ಮಕ್ಳು ಬಗ್ಗೆ ಕೀಳಾಗಿ ಮಾತಾಡೋದು, ಅಸಭ್ಯವಾಗಿ ಮಾತಾಡೋದು, ಅದನ್ನ ಯಾಕೆ ಮಾಡ್ತಾರೆ ಅಂದ್ರೆ ಅವ್ರನ್ನ ಕುಗ್ಗಿಸ್ಬೇಕು ಅಂತ ಮಾಡ್ತಾರೆ. ಈ ತರ ಬದಲಾವಣೆಗಳು ಬೇಕು ಅನ್ನೋರ ಸಂಖ್ಯೆನ ಜಾಸ್ತಿ ಮಾಡೋದಕ್ಕೆ ನಮ್ಮ ಪ್ರಯತ್ನ. ಟಿವಿ ಸೀರಿಯಲ್ ನೋಡೋದು ಹೆಣ್ಮಕ್ಳೇ ಜಾಸ್ತಿ ಅಂತಾರೆ, ಆದರೆ ನಾನು ಸುಮಾರು ಸೀರಿಯಲ್ಗಳ ಬಗ್ಗೆ ನೋಡಿದೆ. ಯಾವ ಸೀರಿಯಲಲ್ಲೂ ಎಲ್ಲೋ ಒಂದೆರಡು ಬಿಟ್ಟರೆ ನಿರ್ಮಾಪಕರಾಗ್ಲಿ ನಿರ್ದೇಶಕರಾಗ್ಲಿ ಹೆಣ್ಮಕ್ಳಿಲ್ಲ. ಎಲ್ಲರ ಮನೆಗಳಲ್ಲಿ ಏನು ಅತ್ತಿಗೆನ ಅದೀನಿ, ಅತ್ತೆ ಸೊಸೆ ಒಬ್ರ ಮೇಲೆ ಒಬ್ರು ಕತ್ತಿ ಮಸಿತಾ ಇರ್ತಾರ? ಇಲ್ಲ. ಮಹಿಳೆ ಒಬ್ಳಿದಾಳೆ ಅಂತಂದ್ರೆ ಮಹಿಳಾ ಕಲ್ಯಾಣ ಇಲಾಖೆ ಒಂದಕ್ಕೆ ಮಾತ್ರ ಸೀಮಿತ ಆಗಿ ಮಾಡ್ದಿರ ಈಗ ಆ ವಿಷಯದಲ್ಲಿ ಕರ್ನಾಟಕ ಬಹಳ ಹಿಂದೆ ಇದೆ ಅಂತ ನನ್ನ ಅಭಿಪ್ರಾಯ. ಒಂದು ಗುರಿ ಏನು ಅಂದ್ರೆ ರಾಜಕೀಯನ್ನೇ ಬದಲಾಯಿಸಬೇಕು. ಎಲ್ರಿಗೂ ನಮಸ್ಕಾರ, ನಾನು ಮಂಜುಳಾ ಹುಲಿಕುಂಟೆ. ನಿಮ್ಮೆಲ್ಲರಿಗೆ ಪೀಪಲ್ ಟಿವಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಅಂದ್ರೆ ಪೀಪಲ್ ಟಿವಿ ಜೊತೆ ಒಬ್ಬ ಮಹಿಳಾ ಸಾಧಕಿ ಇದ್ದಾರೆ. ಇವರ ಹೆಸರು ಶಾಂತಲಾ ದಾಮ್ಲೆ. ಈಗಾಗಲೇ ನೀವು ತುಂಬಾ ಕಡೆ ಅವರ ಹೆಸರನ್ನ ಕೇಳಿರ್ತೀರ, ಯಾಕಂದ್ರೆ ರಾಜಕಾರಣದಿಂದ ಸಾಮಾಜಿಕ ಕ್ಷೇತ್ರಗಳವರೆಗೆ ತಮ್ಮನ್ನ ಗುರುತಿಸಿಕೊಂಡಿರುವಂತ ಶಾಂತಲಾ ದಾಮ್ಲೆ ಅವರು ಅವಳ ಹೆಜ್ಜೆ ಅನ್ನೋ ಒಂದು ಸಾಮಾಜಿಕ ಸಂಕಲ್ಪವನ್ನ ಕೈಗೊಂಡಿದ್ದಾರೆ. ಮತ್ತೆ ಆ ಮೂಲಕ ಅವರು ರಾಜ್ಯದ ಮೂಲೆ ಮೂಲೆಗೂ ತಲುಪ್ತಿರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಇವತ್ತು ಅವಳ ಹೆಜ್ಜೆ ಮತ್ತು ಶಾಂತಲಾ ದಾಮ್ಲೆ ಅವರ ಎಲ್ಲಾ ಹೆಜ್ಜೆಗಳ ಬಗ್ಗೆ ತಿಳಿಯೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈಗ ಶಾಂತಲಾ ದಾಮ್ಲೆ ಅಂತ ಹೆಸರು ಕೇಳಿದ ತಕ್ಷಣನೇ ಅವಳ ಹೆಜ್ಜೆ ಅಂತ ಕೇಳ್ತಾರೆ. ನಾನು ನನ್ನ ಪ್ರಶ್ನೆಯನ್ನ ಇಲ್ಲಿಂದನೇ ಶುರು ಮಾಡ್ತೀನಿ. ಇದು ಪ್ರಶ್ನೆ ಅಥವಾ ಸಂವಾದ, ನಾವು ಅರ್ಥಕೊಳ್ಳೋ ಹಂತದಲ್ಲಿ. ಸೊ ಅವಳ ಹೆಜ್ಜೆ ಈ ಕಾನ್ಸೆಪ್ಟ್ ನಿಮ್ಮ ತಲೆಗೆ ಬಂದದ್ದು ಯಾವಾಗ ಮೇಡಮ್? ಓಕೆ, ಅಂದ್ರೆ ಈ ಅವಳ ಹೆಜ್ಜೆ ಅನ್ನೋ ಹೆಸರು ಒಂದು ಶುರು ಅಂತ ಮಾಡಿದ್ದು ಒಂದು 8 ವರ್ಷ ಆಯಿತು. ಆದರೆ ಈ ಕಾನ್ಸೆಪ್ಟು ಯಾವಾಗಿಂದನೋ ಚಿಕ್ಕ ಹುಡುಗಿ ಇದ್ದಾಗಿಂದನೇ ತಲೆಯಲ್ಲಿತ್ತು ಅಂತ ಹೇಳ್ಬೋದು. ಚಿಕ್ಕವರಿದ್ದಾಗ್ಲಿಂದನೇ ಅಂದರೆ ನಮಗೆ ಗಂಡು ಮಗು ಬೇಕು ಅನ್ನೋಂಥ ಆಸೆ ಪಡೋವಂಥ ಅವ್ರನ್ನ ಸುತ್ತಮುತ್ತ ನೋಡಿದ್ದರಿಂದ ಹಿಡಿದು ಯಾವಾಗ್ಲಿಂದನೂ ಈ ಅವಳ ಹೆಜ್ಜೆ ಅನ್ನೋದು ಒಂದು ಕಾನ್ಸೆಪ್ಟ್ ತಲೆಯಲ್ಲಿತ್ತು ಅಂತಲೇ ಹೇಳ್ಬೋದು. ಅಂದರೆ ಈ ಶುರು ಮಾಡೋಷ್ಟೊತ್ತಿಗೆ ನನಗೆ ಬಹಳಷ್ಟು ಅನುಭವಗಳಿತ್ತು. ಕೆಲಸ ಮಾಡೋ ಅನುಭವ ಇತ್ತು, ರಾಜಕೀಯದಲ್ಲೂ ಅನುಭವ ಇತ್ತು. ಮಹಿಳೆಯರ ಹೆಜ್ಜೆ ಆಟದ ಮೈದಾನದಿಂದ ಹಿಡಿದು ಕೋರ್ಟ್ ರೂಮ್ವರೆಗೂ, ಬೋರ್ಡ್ ರೂಮ್ವರೆಗೂ, ಪಾರ್ಲಿಮೆಂಟ್ವರೆಗೂ ಎಲ್ಲ ಕ್ಷೇತ್ರಗಳಲ್ಲೂ ಕಾಣಿಸ್ಬೇಕು. ಈಗ ಜನಸಂಖ್ಯೆನಲ್ಲಿ ಒಂದು 50% ಇದ್ದೀವಿ ನಾವು. ಸಮಾಜಕ್ಕೆ ಕೊಡೋ ಕೊಡುಗೆನಲ್ಲೂ ಇರುತ್ತೆ 50%. ಆದರೆ ಯಾವಾಗಲೂ ಅದನ್ನು ಕರೆಕ್ಟಾಗಿ ಗುರುತಿಸ್ಕೊಂಡಿರಲ್ಲ ಅನ್ನೋ ಅರ್ಥದಲ್ಲಿ ಹೆಜ್ಜೆ ಗುರುತು ಅಂತ ಅವಳ ಹೆಜ್ಜೆ ಅನ್ನೋಂಥ ಸಂಕಲ್ಪನ ಶುರು ಮಾಡಿ 8 ವರ್ಷ ಆಯಿತು. 8 ವರ್ಷ. ಈ 8 ವರ್ಷದಲ್ಲಿ ಅವಳ ಹೆಜ್ಜೆ ಆ ಸಂಕಲ್ಪ ಜೊತೆ ನೀವು ಈಗಾಗಲೇ ತುಂಬಾ ಕೆಲಸ ಮಾಡಿದ್ದೀರಾ. ಈಗ ಮುಖ್ಯವಾದ ಘಟ್ಟ ಏನಂದ್ರೆ ಅವಳ ಹೆಜ್ಜೆಯಿಂದ ಒಂದು ಕಿರುಚಿತ್ರ ಕಾಂಪಿಟೇಷನ್ ಮಾಡ್ತಿದ್ದೀರಾ. ಮೋಸ್ಟ್ಲಿ ಇದು ತುಂಬಾ ಜಾಸ್ತಿ ಮೊತ್ತ ಇರುವಂತ ಒಂದು ಕಾಂಪಿಟೇಷನ್. 1 ಲಕ್ಷದವರೆಗೆ ಹೊಸಬ್ರಿಗೆ ನೀವೇ ಕರೆದು ಗುರುತಿಸಿ ಮಹಿಳೆಯರ ಬಗ್ಗೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಿರೋಂಥ ಕಿರುಚಿತ್ರಕ್ಕೆ ಪ್ರೈಸ್ ಮನಿ ಕೂಡ ಕೊಡ್ತಾ ಇದ್ದೀರಾ. ಇದ್ರ ಹಿನ್ನೆಲೆ ಮತ್ತೆ ಇದು ಆರಂಭವಾದ ಈ ಕನಸೊಂದು ತುಂಬಾ ಯಾವುದೇ ಒಂದು ಘಟನೆಗೆ ತುಂಬಾ ಹಿನ್ನೆಲೆಗಳಿರುತ್ತೆ, ನಡೆದು ಬಂದ ದಾರಿ ಇರುತ್ತೆ. ಆ ಬಗ್ಗೆ ಹೇಳೋದಾದ್ರೆ ಮೇಡಮ್? ಅಂದರೆ ಈಗ ನಾವು ಅವಳ ಹೆಜ್ಜೆ ಅಂತ ಶುರು ಮಾಡಿದಾಗ 2 ಥರ ನಾವು ಶುರು ಮಾಡಿದ್ದು. ಒಂದು ತರಬೇತಿ ಶಿಬಿರಗಳು, ಅಂದರೆ ಕಾಲೇಜ್ಗಳಲ್ಲಿ ಇನ್ನೂ ಹೆಣ್ಮಕ್ಳು ಫಸ್ಟ್ ಜಾಬ್ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಮುಂಚೆ ಅಥವಾ ಮದುವೆ ಆಗೋದಕ್ಕೆ ಮುಂಚೆನೇ ಕೆಲವೊಂದು ವಿಚಾರ ತಿಳ್ಕೊಂಡಿರಲಿ ಅನ್ನೋ, ವ್ಯಕ್ತಿತ್ವ ವಿಕಸನ ಆಗಿರಲಿ ಅನ್ನೋಂಥ ಉದ್ದೇಶದಿಂದ ತರಬೇತಿ ಶಿಬಿರಗಳನ್ನ ಕಾಲೇಜ್ಗಳಲ್ಲಿ ಶುರು ಮಾಡಿ ಬಹಳಷ್ಟು ಕಾಲೇಜ್ಗಳಲ್ಲಿ ಬಳ್ಳಾರಿ, ಶಿವಮೊಗ್ಗ, ಬೆಂಗಳೂರು, ಮೈಸೂರು ಎಲ್ಲ ಕಡೆ ಮಾಡಿದ್ದೀವಿ. ಅದರ ಜೊತೆಗೆ ಆಗಾಗ ಒಂದು ವಾರ್ಷಿಕ ಹಬ್ಬ ಕಾರ್ಯಕ್ರಮಗಳನ್ನ ಮಾಡ್ಕೋತಾ ಬಂದಿದ್ದೀವಿ. ಇದರಲ್ಲಿ ಇದು ಏನಂತಾರೆ, ಒಂದು ಸರಿ ನಾವು ನಾಟಕ ಸ್ಪರ್ಧೆ ಮಾಡಿದ್ವಿ. ಅದರಲ್ಲೂ ಕೂಡ ಈ ಥರ ಸ್ತ್ರೀ ನೋಟ, ಅಂದರೆ ಈ ಸಮಾಜದಲ್ಲಿ ಹೆಚ್ಚಾಗೆಲ್ಲ ಪುರುಷರ ದೃಷ್ಟಿಕೋನದಿಂದನೇ ಎಲ್ಲ ಹೆಚ್ಚಾಗಿ ಬಂದಿರೋದು. ಮಹಿಳಾ ದೃಷ್ಟಿಕೋನ ಇರುತ್ತೆ, ಕೆಲವೊಂದ್ಸರಿ ಎರಡೂ ಸೇಮ್ ಇರ್ಬೋದು, ಕೆಲವೊಂದ್ಸರಿ ಬದಲಾವಣೆ ಇರ್ಬೋದು. ಆ ಮಹಿಳಾ ದೃಷ್ಟಿಕೋನಕ್ಕೂ ಒಂಚೂರು ಒತ್ತು ಕೊಡೋಣ ಅಂತ ಸ್ತ್ರೀ ನೋಟ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾಟಕ ಸ್ಪರ್ಧೆ ಮಾಡಿದ್ವಿ ಒಂದು ಸಾರಿ ಪ್ಯಾಷನ್ ಶೋ ಅಂತ ಮಾಡಿದ್ವಿ. ಅಂದರೆ ಫ್ಯಾಷನ್ ಶೋ ಅಲ್ಲ, ಪ್ಯಾಷನ್ ಶೋ. ಅಂದರೆ ಫ್ಯಾಷನ್ ಶೋನಲ್ಲಿ ಹೇಗೆ ನಡೀತಾರಲ್ಲ, ರ್ಯಾಂಪ್ ವಾಕ್ ಮಾಡೋ ಥರನೇ ಮಾಡೋದು. ಆದರೆ ಈಗ ಒಂದು ಹುಡುಗಿಗೆ ಡಾಕ್ಟರ್ ಆಗಬೇಕು ಅಂತ ಇಷ್ಟ ಇದ್ದರೆ ಅವಳು ಡಾಕ್ಟರ್ ಡ್ರೆಸ್ ಹಾಕ್ಕೊಂಡು ರ್ಯಾಂಪ್ ವಾಕ್ ಮಾಡ್ತಾಳೆ. ಒಬ್ಳು ಇದು ಶೆಫ್ ಆಗಬೇಕು ಅಂತಿದ್ರೆ ಕುಕ್ಕಿಂಗ್ ಡ್ರೆಸ್, ಶೆಫ್ ಡ್ರೆಸ್ ಹಾಕ್ಕೊಂಡು ಮಾಡ್ತಾಳೆ. ಈ ಥರ ಒಂದು ಪ್ಯಾಷನ್ ಶೋ ಅಂತ ಮಾಡಿ ಒಂದು 60 ಜನ ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ವಯಸ್ಸಾಗಿರೋರೊಬ್ರು, ಅವರು ಟ್ರೆಕ್ಕಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಅಂತ ಹೇಳಿ ಟ್ರೆಕ್ಕಿಂಗ್
ಡ್ರೆಸ್ಸಲ್ಲಿ ಕೂಡ ರ್ಯಾಂಪ್ ವಾಕ್ ಮಾಡಿದರು. ಸೊ ಈ ಥರದ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. 2018ರಲ್ಲಿ ಒಂದು ಸಾರಿ ಕಿರುಚಿತ್ರಗಳ ಒಂದು ಪ್ರದರ್ಶನ ಮತ್ತು ಸಂವಾದನ ಏರ್ಪಡಿಸಿದ್ವಿ. ಈ ಮಹಿಳೆಯರೇ ತಯಾರಿಸಿರೋದು ಒಂದು 7 ಚಿತ್ರಗಳನ್ನು ತೋರಿಸಿ ಅದ್ರ ಬಗ್ಗೆ ಸಂವಾದ, ಮತ್ತು ಆ ಚಿತ್ರ ಯಾರು ತೆಗೆದಿದ್ದಾರೋ ಅವ್ರನ್ನ ಕೂಡ ಕರೆದು ಅವ್ರ ಜೊತೆ ಕೂಡ ಸಂವಾದನ ಏರ್ಪಡಿಸಿದ್ವಿ. ಆದರೆ ಈ ವರ್ಷ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಬಹುಮಾನ ಕೂಡ ಇಟ್ಟು ನಮ್ಮದು ಚಿತ್ರೋತ್ಸವ ಅಂತಲೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಬಹಳಷ್ಟು ಚಿತ್ರೋತ್ಸವಗಳು ನಡೀತಾ ಇರುತ್ತೆ. ಇದು ಆದರೆ ನಮ್ಮದು ಒಂದು ವಿಶೇಷ ಏನಂದರೆ ಮಹಿಳೆಯರು ತಯಾರಿಸಿರೋ ಚಿತ್ರಗಳಿಗೆ ಮಾತ್ರ ಇದರಲ್ಲಿ ಏನು ಬಹುಮಾನಕ್ಕೆ ಅಂತ ಸಬ್ಮಿಟ್ ಮಾಡೋದಕ್ಕೆ ಸಲ್ಲಿಸೋದಕ್ಕೆ ಅವಕಾಶ ಇರೋದು. ಎರಡನೇದಾಗಿ ಇದು ಕನ್ನಡದ ಚಿತ್ರಗಳು ಅಂತ, ಕನ್ನಡ ಮತ್ತು ಕರ್ನಾಟಕದ ಇತರ ಭಾಷೆಗಳು ಯಾವುದಾದ್ರೂ ಆಗ್ಬೋದು. ಇದೆರಡು ವಿಶೇಷನ ಇಟ್ಕೊಂಡು ಕಿರುಚಿತ್ರೋತ್ಸವನ ಇದು ಯೋಜನೆ ಮಾಡಿದ್ದೀವಿ. ಓಕೆ, ಅದಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಿ. ಮತ್ತು ಇವಾಗ ನಾವು ಮಹಿಳಾ ಸಬಲೀಕರಣ ಅಂತ 21ನೇ ಶತಮಾನದಲ್ಲಿ ನಿಂತ್ಕೊಂಡು ಏನೇ ಮಾತಾಡಿದ್ರು ನಾವೆಲ್ಲೋ ಮತ್ತೆ ಹಿಂದಕ್ಕೆ ಅನಾಗರಿಕರಾಗುವಂಥ ಮಹಿಳಾ ವಿಷಯಗಳಲ್ಲಿ ಸಮಾಜ ವರ್ತಿಸೋ ರೀತಿ ಇದೆಯಲ್ಲ. ಇವಾಗ ನಾವೆಲ್ಲ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ಇರೋದ್ರಿಂದ ನೀವು ಯಾವುದೇ ವಿಡಿಯೋ ನೋಡಿ ಏನೋ ಒಂದು ಟ್ರೋಲ್ ಮಾಡಬೇಕಾದ್ರೆ ಮಹಿಳೆಯರನ್ನ ತುಂಬ ಅಸಭ್ಯವಾಗಿ ಮಾತಾಡ್ತಾರೆ. ಮತ್ತು ಪ್ಯಾಷನೆಟಿಕ್ ಆಗಿ ವರ್ಕಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರಿದ್ರೂ ಕೂಡ ಮಹಿಳೆಯರನ್ನ ಅಭಿವೃದ್ಧಿ ಪಡಿಸೋದಂದ್ರೆ ಅವ್ರನ್ನ ಕೆಲ್ಸಕ್ಕೆ ಅಂದ್ರೆ ಒಂದು ಕುಟುಂಬ ಸಲಹಕ್ಕೆ ನೀವು ಮಹಾಮಾತೆ ಅಂತ ಹೇಳಿ ಅವ್ರ ಮೇಲೆ ಇನ್ನ ಏನೋ ಏರಿಕೆ ಮಾಡ್ತಾ ನೀವು ಹಿಂಗೆ ಇರಬೇಕು ಅಂತ ರೂಪಿಸೋರೆ ತುಂಬಾ ಜನ ಇದ್ದಾರೆ. ಇವನ್ ಮಹಿಳಾ ಪತ್ರಿಕೆ ಅಂತ ಬರೋ ತುಂಬಾ ಪತ್ರಿಕೆಗಳು ಏನ್ ಹೇಳೋದು ಅಂದ್ರೆ ನೀವ್ ಯಾವಾಗ ನಗ್ಬೇಕು, ಯಾವಾಗ ಕೂರ್ಬೇಕು, ಯಾವ ಕಡೆ ಮಲಗ್ಬೇಕು, ಹೆಂಗಿರ್ಬೇಕು, ಅವ್ರನ್ನ ಹೆಂಗ್ ನೋಡ್ಕೊಬೇಕು, ಇವ್ರನ್ನ ಹೆಂಗ್ ನೋಡ್ಕೊಬೇಕು, ಇಲ್ಲಿ ಮಹಿಳೆ ಅನ್ನೋದನ್ನ ಹೆಂಗೆ ಬಳಸ್ಕೊಬೇಕು ಅನ್ನೋದನ್ನ ಟ್ರೈನ್ ಅಪ್ ಆಗ್ತಿರುತ್ತೆ. ನೀವು ಇದೇ ಕ್ಷೇತ್ರದಲ್ಲಿರೋದ್ರಿಂದ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ನೀವು ಅವಳ ಹೆಜ್ಜೆ ಬಗ್ಗೆ ಮಾತಾಡುವಾಗ. ಹೌದು, ಅಲ್ಲ ನೀವು ಹೇಳಿದೆಲ್ಲ ಹಾಗಿರೋದೇ ಸರಿ, ಹಂಗಿದೆ. ಹೌದು, ಅದನ್ನ ನೋಡಿನೇ ಅದನ್ನ ಬದಲಾವಣೆ ಏನಾದರೂ ಮಾಡಬೇಕು, ಬೇರೆ ಥರದ ಯೋಚನೆಗಳನ್ನ ಮಾಡಬೇಕು ಅಂತ ಅನ್ನೋದು ಕೂಡ ನಾನು ಅವಳ ಹೆಜ್ಜೆ ಅಂತ ಶುರು ಮಾಡೋದಕ್ಕೆ ಒಂದು ಸ್ಫೂರ್ತಿನೇ ಅದು ಅಂತ ಹೇಳ್ಬೋದು. ಇದು ಮೊದಲನೇದಾಗಿ ನೀವೇನು ಹೇಳಿದ್ರಿ, ಹೆಣ್ಮಕ್ಳು ಬಗ್ಗೆ ಕೀಳಾಗಿ ಮಾತಾಡೋದು, ಅಸಭ್ಯವಾಗಿ ಮಾತಾಡೋದು, ಅದನ್ನು ಯಾಕೆ ಮಾಡ್ತಾರೆ ಅಂದರೆ ಅವ್ರನ್ನ ಕುಗ್ಗಿಸ್ಬೇಕು ಅಂತ ಮಾಡ್ತಾರೆ. ನಾನು ಹೇಳೋದು ಮನ್ಸಿಗೆ ನೋವಾಗುತ್ತೆ ನಿಜ, ಆದರೆ ಕುಗ್ಗಬಾರ್ದು, ಮುಂದಕ್ಕೆ ಹೋಗ್ತಾ ಇರಬೇಕು. ಅದ್ರ ಜೊತೆಗೆ ಅದು ಯಾರು ಆ ಥರ ಮಾಡಿದ್ದಾರೆ ಅವರು ಇನ್ನು ಮುಂದೆ ಮಾಡದೇ ಇರೋ ಥರ ಏನು ಮಾಡಬೇಕು, ಅದಕ್ಕೆ ಕಾನೂನಿನ ಸಹಾಯ ಏನು ತಗೋಬೇಕು, ಅದನ್ನು ಒಂದು ಕಡೆ ಮಾಡ್ತಾನೆ, ಇನ್ನೊಂದು ಕಡೆ ನನ್ನನ್ನು ನೀನು ಈ ಥರ ಎಲ್ಲ ಮಾಡಿ ಕುಗ್ಸೋಕ್ಕಾಗಲ್ಲ ಅನ್ನೋವಂಥ ಒಂದು ಸಂದೇಶನ ನಾವು ಧೈರ್ಯವಾಗಿ ಕೊಡಬೇಕು ಅನ್ನೋದು ನಂದು ವೈಯಕ್ತಿಕ ಅಭಿಪ್ರಾಯ. ನನಗೆ ತುಂಬಾ ಸತಿ ಏನ್ ಹೇಳ್ತೀವಿ ಅಂದ್ರೆ, ಇವಾಗ ನಾವು ಯಾವುದೋ ಮಹಿಳೆ ಬಗ್ಗೆ ಮಾತಾಡಿದಾಗ, ಏನೋ ಒಂದು ಘಟನೆ ಆದಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ವಿರೋಧಿಸಿದಾಗ್ಲೆಲ್ಲ ತುಂಬಾ ಗಂಡಸರು ಅವರ ವಿಕೃತತೆ ಅನ್ನೋ ತರದ್ದು ಇರುತ್ತೆ. ಹೆಂಗೆ ಅಂದ್ರೆ, ನಾವು ನಿಜವಾದ ಮಹಿಳಾವಾದವನ್ನ ಯಾರು ಕಲಿಸ್ಬೇಕಿರುತ್ತೆ? ನಮ್ಮ ಜೊತೆ ಬದುಕುವಂತ ಗಂಡಸರಿಗೆ ಅದು ತುಂಬಾ ಮುಖ್ಯ ಆಗಿರುತ್ತೆ. ಅಂದ್ರೆ ನಮ್ಮ ಸುತ್ತಮುತ್ತ ಈ ಸಮಾಜ ಯಾರನ್ನೆಲ್ಲ ರೂಪಿಸ್ತಿದೆ, ನಮ್ಮನ್ನ ರೂಪಿಸ್ತಿರೋ ಸಮಾಜನೇ ಅತ್ಯಾಚಾರಿಗಳನ್ನು, ಅನಾಚಾರಗಳನ್ನು, ಮಹಿಳಾ ವಿರೋಧಿಗಳನ್ನು ರೂಪಿಸ್ತಿದೆ. ಹಂಗಾಗಿ ನಿಮ್ ತರ ಸಾಮಾಜಿಕ ಕ್ಷೇತ್ರದಲ್ಲಿರೋರು ಇಂಥ ಪುರುಷರನ್ನ ತಿದ್ದೋಕೋಸ್ಕರ ಅವರ ಏನು ಮೆಂಟಲ್ ಸಬಲೀಕರಣದ ಕಡೆ ಕೂಡ ಗಮನ ಹರಿಸ್ಬೇಕಂತ ನಂಗೆ ತುಂಬಾ ಸತಿ ಅನಿಸ್ತಿರುತ್ತೆ. ಇದರ ಬಗ್ಗೆ ಈ ತರ ನನ್ಗೆ ಬಹಳಷ್ಟು ಜನ ಕೇಳಿದ್ದಾರೆ, ನಾವೀಗ ತರಬೇತಿ ಶಿಬಿರನ ಕಾಲೇಜ್ ವಿದ್ಯಾರ್ಥಿನಿಯರಿಗೆ ಕೊಡ್ತೀರಾ, ನೀವು ಗಂಡ್ ಮಕ್ಳಿಗೂ ಕೊಡ್ಬೇಕು ಅಂತ ಕೇಳ್ತಾರೆ. ಅದನ್ನ ನಾನು ಅಲ್ಲ ಅಂತ ಹೇಳಲ್ಲ, ಅದು ಒಪ್ಕೋತೀನಿ ನಾನು. ಆದ್ರೆ ನಾವು ಅವಳ ಹೆಜ್ಜೆಯಿಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಆ ಹೆಣ್ಮಕ್ಳನ್ನ ಅವ್ರ ಮನೆ ಗಂಡ್ ಮಕ್ಳಿಗೆ ಟ್ರೈನ್ ಅಪ್ ಮಾಡೋದಕ್ಕೆ ನಾವು ತಯಾರು ಮಾಡ್ತೀವಿ. ಅಂದ್ರೆ ಅವ್ರ ಮನೆ ಅವರ ಅಣ್ಣ ತಮ್ಮ ಇರ್ಬೋದು, ಇಲ್ಲ ತಂದೆನೇ ಇರ್ಬೋದು, ಅಥವಾ ಮುಂದೆ ಅವ್ರಿಗಾಗೋ ಮಕ್ಳು ಇರ್ಬೋದು. ಸೊ ಹಾಗಾಗಿ ಈಗ ನಮ್ಮಲ್ಲಿರುವಂಥ ಒಂದು ಏನು ರಿಸೋರ್ಸಸ್ ಏನಿದೆ ಅದನ್ನು ನಾವು ಹೆಣ್ಮಕ್ಳಿಗೆ ಅಂದರೆ ಕಲಿಸೋದಕ್ಕೆ ಬಳಸಿದ್ರೆ ಅವ್ರು ಇನ್ನೊಂದಿಷ್ಟು ಜನ ಗಂಡಸರಿಗೆ ಕಲಿಸ್ಲಿ ಅಂತಲೂ ಕೂಡ ನಾವು ಹೇಳ್ಕೊಡ್ತೀವಿ. ಆ ಅರ್ಥದಲ್ಲಿ ನಾವು ಏನಂತಾರೆ, ಪುರುಷರಿಗೆ ಕೊಡುವಂಥ ತರಬೇತಿ ಬಗ್ಗೆ ನಾವು ಗಮನ ಹರಿಸಿಲ್ಲ, ಬಟ್ ಬೇರೆ ಬೇರೆ ಕೆಲವು ಸಂಸ್ಥೆಗಳು ಗಮನ ಹರಿಸಿದ್ದಾರೆ, ಅದು ಬೇಕು ಕೂಡ. ಈಗ ನೀವು ಅವಳ ಹೆಜ್ಜೆ ಮೂಲಕ ಈಗಾಗಲೇ ತುಂಬಾ ಕಾರ್ಯಕ್ರಮನ ಮಾಡಿದ್ದೀರಾ. ಅಂದ್ರೆ ನೀವು ಮಹಿಳಾ ದೃಷ್ಟಿಕೋನವನ್ನ ರೂಪಿಸುವಂತ ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ. ನೀವು ಆರಂಭಿಸಿದಾಗ ಈ 8 ವರ್ಷದಿಂದ ನಿಮ್ಗಿದ್ದಂತ ಅಂದ್ರೆ ಏನು ಜನ ಹೇಳೋ, ಅಕಸ್ಮಾತ್ ಹೆಣ್ಮಕ್ಳು ನಿಮ್ಮನ್ನ ಒಳಗೊಳ್ಳೋ ಆ ಕಾರ್ಯಕ್ರಮದಲ್ಲಿ ಏನಾದ್ರೂ ಬದಲಾವಣೆಗಳಾಗಿದ್ಯಾ ಅಂತ?
ಅಂದ್ರೆ ಈ ಇದು ಈಗ ನೋಡಿ ರಿಸೀವ್ ಮಾಡ್ತಾರೆ ಮತ್ತೆ ಅದು ಹೆಂಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂದ್ರೆ ಈಗ ವೈಯಕ್ತಿಕವಾಗಿ ನಾವು ಶುರು ಮಾಡಿರೋ ಸಾಮಾಜಿಕ ಸಂಕಲ್ಪ ಅವಳ ಹೆಜ್ಜೆಗೆ ಒಳ್ಳೆ ಪ್ರತಿಕ್ರಿಯೆನೇ ಎಲ್ಲ ಕಡೆ ಸಿಕ್ಕಿದೆ, ಗಂಡಸರಿಂದನೂ ಹೆಂಗಸರಿಂದನೂ ಸಿಕ್ಕಿದೆ. ಆದ್ರೆ ನಮ್ದು ತುಂಬಾ ಸಣ್ಣ ಸಂಸ್ಥೆ, ಈ ನಮ್ಮಿಂದ ಏನೋ ಈ 8 ವರ್ಷಗಳಲ್ಲಿ ಬಹಳಷ್ಟು ಬದಲಾವಣೆ ಆಗ್ಬಿಟ್ಟಿದೆ ಅಂತ ಖಂಡಿತ ಹೇಳೋದಕ್ಕಾಗಲ್ಲ. ಆದ್ರೆ ಇದು ಈ ತರ ಬದಲಾವಣೆಗಳು ಬೇಕು ಅನ್ನೋರ ಸಂಖ್ಯೆನ ಜಾಸ್ತಿ ಮಾಡೋದಕ್ಕೆ ನಮ್ಮ ಪ್ರಯತ್ನ. ಅದು ನಮ್ಮ ತರಬೇತಿ ಶಿಬಿರಗಳ ಮೂಲಕ ಇರ್ಬೋದು, ನಮ್ಮ ಕಾರ್ಯಕ್ರಮಗಳ ಮೂಲಕ ಇರ್ಬೋದು. ಅಂದರೆ ಈಗ ನಮ್ಮ ಕಾರ್ಯಕ್ರಮಕ್ಕೆ ನಾವು ವೇದಿಕೆ ಮೇಲೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ವೇದಿಕೆ ಮೇಲೆ ಈ ಎಷ್ಟೋ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ವೇದಿಕೆ ಮೇಲೆ ಒಂದು ಹೆಣ್ಣು ಮಗಳು ಇರಲ್ಲ. ಇದ್ರೆ ಏನಂತಾರೆ ಸ್ವಾಗತ ಗೀತೆ ಹಾಡೋದಕ್ಕೆ ಅಥವಾ ಕೊನೆಯಲ್ಲಿ ಏನಂತಾರೆ ನಿರೂಪಣೆಗಾದ್ರೂ ಇರ್ತಾರೆ. ಇದು ಏನೋ ಕೊನೆಯಲ್ಲಿ ಏನಾದ್ರೂ ಇದು ಕೊಡ್ತಾರಲ್ಲ, ಕಾಣಿಕೆ ಕೊಡ್ತಾರಲ್ಲ, ಕಾಣಿಕೆನ ತಂದು ಕೊಡೋದಕ್ಕೆ, ಅಂದ್ರೆ ಆ ಥರದಕ್ಕೆ ಜಾಸ್ತಿ ಇರ್ತಾರೆ. ಒಂದು TV ಪ್ಯಾನಲಲ್ಲೇ ಇರ್ಬೋದು, ಒಂದು 7-8 ಜನ ಗಂಡಸರು ಇರ್ತಾರೆ. ಮಹಿಳಾ ದಿನಾಚರಣೆ ದಿನ ಮಾತ್ರ ಅಲ್ಲಿ ಪೂರ್ತಿ ಹೆಂಗಸರು ಇರ್ತಾರೆ. ಅದು ಒಂದಿನ ಮಾಡಿದ್ರೆ ಸಾಕಾಗಲ್ಲ. ಎಲ್ಲ ಪ್ರತಿಯೊಂದು ಸಭೆನಲ್ಲೂ ಪ್ರತಿಯೊಂದು ಸಮಾರಂಭದಲ್ಲೂ ಅದು ಒಂದನ್ನು ಗಮನದಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು ಕರೀಲಿ ಅನ್ನೋದು ನಮ್ಮ ಉದ್ದೇಶ. ಸೊ ಈ ಥರದ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ನಾವು ಹೇಳ್ತಾ ಬಂದಿದ್ದೀವಿ. ಇದಕ್ಕೆ ಕೆಲವರು ಒಳ್ಳೆ ಸ್ಪಂದನೆ ಕೂಡ ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ಪ್ರಯತ್ನ ಮಾಡ್ತಿದ್ದಾರೆ. ಆ ಪ್ರಯತ್ನ ಇನ್ನೂ ಅಂದರೆ ಇದು ಏನಂದರೆ ಶತಮಾನಗಳಿಂದ ನಾವು ಮಹಿಳೆಯರು ಎಷ್ಟೋ ವಿಷಯಗಳಲ್ಲಿ ತೊಡಗಿಸ್ಕೊಳ್ದೇ ಇದ್ದಿದ್ದರಿಂದ ಅಥವಾ ತೊಡಗಿಸ್ಕೊಂಡ್ರು ಅದಕ್ಕೆ ಬೇಕಾಗಿರೋ ಪ್ರೋತ್ಸಾಹ ಆಗಲಿ ಅಥವಾ ಒಂದು ರೆಕಗ್ನಿಷನ್ ಆಗಲಿ ಇರದೇ ಇದ್ದಿದ್ದರಿಂದ ಏನು ಟೈಮ್ ಬೇಕಾಗುತ್ತೆ. ಬಟ್ ಖಂಡಿತ ಈ ಬದಲಾವಣೆ ನಡೀತಾ ಇದೆ ಅಂತ ನಾನು ಅಂತೀನಿ. ಕೆಲವೊಂದು ವಿಚಾರ ನನಗೆ ಹಿಂದಕ್ಕೆ ಹೋಗ್ತಿದ್ದೀವ ಅಂತ ಕೂಡ ಅನಿಸುತ್ತೆ. ಉದಾಹರಣೆಗೆ ಟಿ ವಿ ಸೀರಿಯಲ್ ನೋಡೋದು ಹೆಣ್ಮಕ್ಳೇ ಜಾಸ್ತಿ ಅಂತಾರೆ. ಆದರೆ ನಾನು ಸುಮಾರು ಸೀರಿಯಲ್ಗಳ ಬಗ್ಗೆ ನೋಡಿದೆ, ಯಾವ ಸೀರಿಯಲಲ್ಲೂ ಎಲ್ಲೋ ಒಂದೆರಡು ಬಿಟ್ಟರೆ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಹೆಣ್ಮಕ್ಳಿಲ್ಲ. ಅಂದ್ರೆ ನಾವು ಗಂಡಸರು ಏನ್ ಅನ್ಕೊಂಡಿರ್ತಾರೋ ಆ ಕಥೆನೇ ಹೆಂಗಸರ ಪಾತ್ರಗಳ ಮೂಲಕ ಹೇಳಿಸ್ತಾರೆ ಅಷ್ಟೇ ಹೊರತು ಇದು ಎಲ್ಲರ ಮನೆಗಳಲ್ಲಿ ಏನು ಅತ್ತಿಗೆನಾದಿನಿ ಅತ್ತೆ ಸೊಸೆ ಒಬ್ರ ಮೇಲೆ ಒಬ್ರು ಕತ್ತಿ ಮಸಿತಾ ಇರ್ತಾರ ಇಲ್ಲ. ಆದ್ರೆ ಆ ರೀತಿ ಒಂದು ಚಿತ್ರಣ TV ಸೀರಿಯಲ್ ಮೂಲಕ ಬಂದು ನಾವೆಲ್ಲೋ ಹಿಂದಕ್ಕೆ ಹೋಗ್ತಿದೀವ ಅಂತ ಒಂದೊಂದ್ಸಾರಿ ಬೇಜಾರಾಗುತ್ತೆ. ಈಗ ನೀವು ಶಾಂತಲಾ ದಾಮ್ಲೆ ಅವರು ಮಹಿಳಾ ಪ್ರಾತಿನಿಧ್ಯದ ಬಗ್ಗೆನೇ ಮಾತಾಡ್ತಾ ರಾಜಕೀಯದ ಹಿನ್ನೆಲೆಯೂ ಕೂಡ ಇರೋರು, ಆ್ಯಪ್ ಮೂಲಕ ನೀವು ರಾಜಕೀಯಕ್ಕೆ ಬರ್ತೀರಾ. ಸೊ ಹಿಂಗಾಗಿ ಏನಂದ್ರೆ ರಾಜಕಾರಣದಲ್ಲಿ ಇವಾಗ ನಾವು ಮಹಿಳೆಯರು 50% ಇದ್ದೀವಿ. ಅದೇ ಮಹಿಳಾ ರಿಸರ್ವೇಶನ್ನ ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಿ ಅಂತ ಎಷ್ಟು ವರ್ಷಗಳಿಂದ ಹೋರಾಟ ಮಾಡಿದ್ರು ಸಾಧ್ಯ ಆಗಿಲ್ಲ. ಈ ರಾಜಕೀಯದಲ್ಲಿ ಮಹಿಳಾ ಪ್ರಾತಿನಿಧ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದು ಖಂಡಿತ ರಾಜಕೀಯದಲ್ಲಿ ಮಹಿಳೆಯರ ಸಂಖ್ಯೆ ತುಂಬಾ ಕಡಿಮೆ ಇರೋದು ನಿಜಾನೇ. ಆದ್ರೆ ಈ ಪಂಚಾಯತಿ ಲೆವೆಲಲ್ಲಿ ರಿಸರ್ವೇಶನ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಹೌದು, ಅಲ್ಲೂ ಕೂಡ ನೀವು ಹೇಳೋಂಗೆ ಎಷ್ಟೊಂದ್ ಸರಿ ಅವರು ಗಂಡಂದ್ರು ಅವ್ರಿಗೆ ಟಿಕೆಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಹೆಂಡತಿನ ನಿಲ್ಸೋದು, ಆದ್ರೆ ಅವರೇ ಅಲ್ಲಿ ಹೋಗಿ ಚೇರ್ ಮೇಲೆ ಕೂತ್ಕೊಳ್ಳೋದು, ಈ ಥರದ್ದೆಲ್ಲ ನಡೆದಿಲ್ಲ ಅಂತಲ್ಲ. ಆದ್ರೆ ಶುರು ಆಗೋದು ಆ ಥರ ಶುರು ಆದ್ರೂ ಎಷ್ಟೋ ಜನ ಹೆಣ್ಮಕ್ಳು ಅವ್ರು 2ನೇ ಟರ್ಮ್ ಸಿಗೋ ಅಷ್ಟೊತ್ತಿಗೆ ಸ್ವಲ್ಪ ಮಟ್ಟಿಗಾರು ಕಲಿತಾರೆ, ಮತ್ತೆ ಅವರ ಅಭಿಪ್ರಾಯಗಳನ್ನ ಧೈರ್ಯವಾಗಿ ಹೇಳೋ ಲೆವೆಲ್ಗೆ ಬಂದಿದ್ದಾರೆ. ಅದು ಒಂದು ಪ್ರಕ್ರಿಯೆ, ಅದು ಮುಂದುವರಿಬೇಕು. ಆದರೆ ಈ ವಿಧಾನಸಭೆನಲ್ಲಾಗ್ಲಿ ಅಥವಾ ಲೋಕಸಭೆನಲ್ಲಾಗ್ಲಿ ಎಲ್ಲಿ ನಾವು ಶಾಸನಗಳನ್ನ ಮಾಡ್ತೀವಲ್ಲ ಅಲ್ಲಿ ಮಹಿಳೆಯರಿಗೆ ಪಕ್ಷಗಳು ಟಿಕೆಟ್ ಕೊಡ್ಬೋದು. ಈಗ ರಿಸರ್ವೇಶನ್ ಬಿಲ್ ಎಷ್ಟೋ ವರ್ಷಗಳಿಂದ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೂ ಮಾಡಿಲ್ಲ. ಆದರೆ ಪಕ್ಷಗಳು ತಾವೇ ತೀರ್ಮಾನ ಮಾಡಿ ಕೊಡಬಹುದು, ಟಿಕೆಟ್ ಕೊಡ್ಬೋದು. ಟಿಕೆಟ್ ಕೊಟ್ಟರೆ ತಾನೇ ಅವ್ರಿಗೆಲ್ಲೋ ಒಂದು ಅವಕಾಶ ಇರೋದು. ಗೆಲ್ಲೋ ಅವಕಾಶ ಇದ್ದರೆ ಅವ್ರು ಮಂತ್ರಿಗಳಾಗೋದು. ಅಥವಾ ಗೆದ್ದವರಲ್ಲೇ ಯಾರನ್ನಾರು ಮಂತ್ರಿಗಳನ್ನ ಮಾಡಿದಾಗಲೂ ಕೂಡ ಒಂದು ಏನಂತಾರೆ, ಓಕೆ ಮಹಿಳೆ ಒಬ್ಳಿದಾಳೆ ಅಂತಂದರೆ ಮಹಿಳಾ ಕಲ್ಯಾಣ ಇಲಾಖೆ ಒಂದಕ್ಕೆ ಮಾತ್ರ ಸೀಮಿತ ಆಗಿ ಮಾಡ್ದಿರ ಈಗ ಆ ವಿಷಯದಲ್ಲಿ ಕರ್ನಾಟಕ ಬಹಳ ಹಿಂದೆ ಇದೆ ಅಂತ ನನ್ನ ಅಭಿಪ್ರಾಯ. ಇದುವರೆಗೆ ಒಂದು ಮಹಿಳೆ ಕೂಡ ಮುಖ್ಯಮಂತ್ರಿ ಆಗಿಲ್ಲ ಕರ್ನಾಟಕದಲ್ಲಿ. ಎಷ್ಟೋ ರಾಜ್ಯಗಳಲ್ಲಾಗಿದೆ. ತಮಿಳ್ನಾಡಲ್ಲಂತೂ ಎಲ್ಲರಿಗೂ ಗೊತ್ತಿದ್ದಾರೆ. ಮತ್ತೆ ಬಿಹಾರ್, ವೆಸ್ಟ್ ಬೆಂಗಾಲ್, ಗುಜರಾತಲ್ಲಿ ಕೂಡ ಮಹಿಳೆ ಮುಖ್ಯಮಂತ್ರಿ ಆಗಿದ್ದಾರೆ. ದೆಹಲಿನಲ್ಲಂತೂ 3 ಜನ ಮಹಿಳೆಯರು ಇದುವರೆಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಇದು ಈಗ 4ನೇವರಾಗಿದ್ದಾರೆ ಈಗ ದೆಹಲಿನಲ್ಲಿ. ಸೊ ಈ ಥರದ ಬದಲಾವಣೆ ಕರ್ನಾಟಕದಲ್ಲೂ ಬರಬೇಕು ಅಂತೀನಿ ನಾನು. ಮೊದಲು ಹೆಚ್ಚಿನ ಮಂತ್ರಿ ಸ್ಥಾನಗಳು ಮಹಿಳೆಯರಿಗೆ ಸಿಗಬೇಕು, ಅದಕ್ಕಿಂತ ಮುಂಚೆ ಟಿಕೆಟ್ ಸಿಗಬೇಕು. MLA ಮತ್ತು MP ಕ್ಷೇತ್ರಗಳಿಗೆ ಮೊದಲು ಮಹಿಳೆಯರಿಗೆ ಟಿಕೆಟ್ ಎಲ್ಲ ಪಕ್ಷದಲ್ಲಿ, ನಾನು ಯಾವ ಪಕ್ಷ ಈ ಪಕ್ಷ ಆ ಪಕ್ಷ ಅಂತ ಹೇಳ್ತಿಲ್ಲ, ಎಲ್ಲ ಪಕ್ಷದವರು ಇದನ್ನು ಮನಸ್ಸು ಮಾಡಬೇಕು. ಅಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರೋ ಮಹಿಳಾ ಕಾರ್ಯಕರ್ತರು ಇದನ್ನು ಡಿಮ್ಯಾಂಡ್ ಮಾಡಬೇಕು ಅಂತ ಹೇಳ್ತೀನಿ ನಾನು. ಓಕೆ ಮೇಡಮ್,
ಈಗ ತುಂಬಾ ಸತಿ ನಾವು ಮಹಿಳಾ ಸಬಲೀಕರಣ ಅಥವಾ ಮಹಿಳಾ ವಾದ ಅಂತ ಏನೋ ಒಂದು ಮಾತಾಡಿ ಒಂದು ಡಿಮ್ಯಾಂಡ್ ಇದ್ದ ತಕ್ಷಣ ಸಮಾಜ ಹೆಣ್ಮಕ್ಳನ್ನ ನೋಡೋ ದೃಷ್ಟಿಕೋನನೇ ಚೇಂಜ್ ಆಗ್ಬಿಡುತ್ತೆ. ಓ ಇವರ ಕುಟುಂಬದ ಜೊತೆ ಹೆಂಗಿರ್ತಾರೆ, ಗಂಡನ ಜೊತೆ ಹೆಂಗಿರ್ತಾರೆ, ಇವ್ರಿಗೊಂದು ಕುಟುಂಬ ಇರೋಕ್ ಸಾಧ್ಯನೇ ಇಲ್ಲ ಅನ್ನೋ ತರದ್ದು ಜಡ್ಜ್ಮೆಂಟ್ಗಳು ಬಂದ್ಬಿಡುತ್ತೆ ಮೇಡಮ್. ಆದ್ರೆ ಶಾಂತಲಾ ದಾಮ್ಲೆ ಅವರ ಮದ್ವೆನೇ ಒಂದು ವಿಶೇಷವಾಗಿ ಆಯ್ತು ಅಂತ ಕೇಳಿದೀನಿ. ನಿಮ್ಮ ವೈಯಕ್ತಿಕ ಕುಟುಂಬದ ಬಗ್ಗೆ ಮೇಡಮ್? ಓಕೆ, ಅಲ್ಲ ಖಂಡಿತ ಹೇಳೋಣ. ಅಂದ್ರೆ ಈಗ ಮಹಿಳೆಯರಿಗೆ ಸಮಾನತೆ ಸಿಗ್ಬೇಕು ಅಂದಿದ ತಕ್ಷಣ ಅವರು ಪುರುಷರ ವಿರುದ್ಧ ಅನ್ನೋ ಅರ್ಥದಲ್ಲಿ ಯಾಕೆ ಅನ್ಕೋತಾರೆ ಅಂತಂದ್ರೆ ಹೆಚ್ಚಿನವರು ಈಗ ಅವ್ರಿಗೆ ಪ್ರಾಮುಖ್ಯತೆ ಸಿಗ್ತಿರುತ್ತಲ್ವಾ, ಇನ್ನೊಬ್ರು ಯಾರೋ ಪ್ರಾಮುಖ್ಯತೆ ತಗೋತಾರೆ ಅಂದ್ರೆ ಅವ್ರಿಗೆ ಅದು ಅಷ್ಟು ವರ್ಷಗಳಿಂದ ಪ್ರಾಮುಖ್ಯತೆ ಸಿಕ್ಕಿರುತ್ತೆ, ಅದು ಸಡನ್ ಆಗಿ ಹೋಗ್ಬಿಡುತ್ತಲ್ಲ ಅನ್ನೋ ಹೊಟ್ಟೆ ಊರಿಗೆ ಆ ಥರ ಅನ್ಕೋತಾರೆ. ಅದು ಬರೀ ಲಿಂಗದ ವಿಷಯಕ್ಕೆ ಮಾತ್ರ ಬರಲ್ಲ. ಈಗ ಬಡವರು ಶ್ರೀಮಂತರ ವಿಷಯದಲ್ಲಿರ್ಬೋದು, ಜಾತಿಗಳ ವಿಷಯದಲ್ಲಿರ್ಬೋದು, ಎಲ್ಲ ವಿಷಯದಲ್ಲೂ ನಾವು ಆ ಥರ ನೋಡ್ತೀವಿ. ಯಾರಿಗೆ ಅಧಿಕಾರ ಇರುತ್ತೆ, ಯಾರ ಹತ್ರ ಹಣ ಇರುತ್ತೆ, ಅವರು ಬೇರೆ ಇನ್ನೊಬ್ರಿಗೂ ಕೂಡ ಅವ್ರಿಗೂ ಒಂದು ಸಮಾನ ಸ್ಥಾನ ಸಿಗ್ತಿದೆ ಅಂದಿದ ತಕ್ಷಣ ಅವ್ರಿಗೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ತಗೊಳುತ್ತೆ. ಅಂದ್ರೆ ಈಗ ಏನಾಗಿದೆ ಅಂದ್ರೆ ನಮ್ಮ ಸಮಾಜದಲ್ಲಿ ನಾವು ಹೆಣ್ಮಕ್ಳನ್ನ ಒಂದೆರಡು ತಲೆಮಾರುಗಳಿಂದ, ಒಂದೆರಡು ಅಂದ್ರೆ ಪ್ರತಿ 20 ವರ್ಷಕ್ಕೆ ಒಂದು ಹೊಸ ತಲೆಮಾರು ಅಂತ ಅನ್ಕೋಬಹುದು. ಇದು ಈಗಂತೂ ಇಂಟರ್ನೆಟ್ ಯುಗದಲ್ಲಿ ಪ್ರತಿ 10 ವರ್ಷಕ್ಕೂ ಒಂದು ತಲೆಮಾರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ 1-2 ತಲೆಮಾರುಗಳಿಂದ ಹೆಣ್ಮಕ್ಳನ್ನ ನಾವು ಸರಿಗೆ ರೆಡಿ ಮಾಡ್ತಾ ಇದೀವಿ. ನೀನು ಇಂಡಿಪೆಂಡೆಂಟ್ ಆಗಿರ್ಬೇಕು, ಆರ್ಥಿಕವಾಗಿ ನಿನ್ ಕಾಲ ಮೇಲೆ ನೀನು ನಿಂತ್ಕೋಬೇಕು, ಇದನ್ನೆಲ್ಲ ಕಲಿಸ್ತಾ ಇದೀವಿ. ಆದ್ರೆ ಅದೇ ಮಟ್ಟಕ್ಕೆ ಗಂಡು ಮಕ್ಳಿಗೆ ಈ ಪ್ರಪಂಚ ನಿನ್ಗೊಬ್ನಿಗೆ ಸೇರಿದ್ದಲ್ಲಪ್ಪ, ನಿನ್ ತಂಗಿಗೂ ಸೇರಿದೆ, ನಿಮ್ಮ ಅಕ್ಕಂಗೂ ಸೇರಿದೆ, ನಾಳೆ ನಿನ್ನ ಹೆಂಡತಿಗೂ ಸೇರುತ್ತೆ ಅನ್ನೋದನ್ನ ನಾವು ಅಷ್ಟು ಕಲಿಸ್ತಿಲ್ಲ. ಅದಕ್ಕೆ ಪ್ರಿಪೇರ್ ಮಾಡ್ತಿಲ್ಲ. ಅದು ಅದರಲ್ಲಿ ಹೆಣ್ಮಕ್ಳದು ತಪ್ಪಿದೆ, ಗಂಡ್ಮಕ್ಳದು ತಪ್ಪಿದೆ ಅಂತೀನಿ. ಅಪ್ಪಂದ್ರದ್ದು ತಪ್ಪಿದೆ, ಅಮ್ಮಂದ್ರದ್ದು ತಪ್ಪಿದೆ, ಇಬ್ರದ್ದು ಇದೆ. ಸೊ ಹಾಗಾಗಿ ಈ ಅಟ್ಲೀಸ್ಟ್ ಈಗ ನಮ್ಮ ಹಿಂದಿನವ್ರಿಗಿಂತ ನಮ್ಗಿಂತ ದೊಡ್ಡವ್ರನ್ನ ನಮ್ಗೆ ಬದಲಾಯಿಸಕ್ ಆಗದೆ ಇದ್ರು ಖಂಡಿತ ನಮ್ಮ ಮುಂದಿನ ಜನರೇಷನ್ನ ಬದಲಾಯಿಸೋದಕ್ಕೆ ನಾವು ಬೇಕಾಗಿರೋ ಪ್ರಿಪರೇಷನ್ ಮಾಡಬಹುದು ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಇವಾಗ ನಿಮ್ಮ ವೈಯಕ್ತಿಕ ಕುಟುಂಬದ ಬಗ್ಗೆ ಮೇಡಮ್, ನಿಮ್ಮ ವಿವಾಹ ನಾನು ನನ್ನ ಹಸ್ಬೆಂಡ್ ಹೇಮಾಂಗ್ ತ್ರಿವೇದಿ ಅಂತ, ಅವರು ನಾನು ಸುಮಾರು ವರ್ಷ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇದು ಅಮೆರಿಕಾದಿಂದ ವಾಪಸ್ ಬಂದೆ ಇವಾಗ ಸುಮಾರು 10-15 ವರ್ಷ ಆಗ್ತಾ ಬಂತು. ಅವ್ರಿಗೆ ನಾನು ಪರಿಚಯ ಆದಾಗ ಅವರು ಅಮೆರಿಕಾದಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ರು. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಭಾರತದಲ್ಲೇನೆ, ಅವ್ರು ಗುಜರಾತ್ನಲ್ಲಿ ಹುಟ್ಟಿ ಬೆಳೆದಿದ್ದು, ನಾನು ಕರ್ನಾಟಕದಲ್ಲಿ. ನಾವು ಅಲ್ಲಿ ಭೇಟಿ ಆದಾಗ ನಮ್ಗೆ ಒಬ್ರಿಗೊಬ್ರಿಗೆ ಇಷ್ಟ ಆಯಿತು. ಆದರೆ ನಾನು ಮೊದಲನೇ ಸಾರಿ ಭೇಟಿ ಆದಾಗನೇ ನಾನು ಅವ್ರಿಗೆ ನನ್ನ ಮನಸ್ಸಲ್ಲಿ ಆಗ್ಲೇ ನಾನು ವಾಪಸ್ ಇಂಡಿಯಾಗೆ ಹೋಗಬೇಕು, ಒಂದು ರಾಜಕೀಯಕ್ಕೆ ಸೇರಬೇಕು ಅಂತ ತಲೆಯಲ್ಲಿ ಬಂದ್ಬಿಟ್ಟಿತ್ತು. ಇದು ನಾನು ಅಲ್ಲಿನ ಕೆಲಸ ಬಿಟ್ಟು ಬರೋದಕ್ಕೆ 10 ವರ್ಷಗಳ ಮುಂಚಿತವಾಗಿ 2002ರಲ್ಲಿ ನಾವು ಮದುವೆ ಆಗಿದ್ದು. ನಾನು ಇಂಡಿಯಾಗೆ ವಾಪಸ್ ಬಂದಿದ್ದು 2010. ಅವಾಗೇ ನಾನು ಫಸ್ಟೇ ಹೇಳಿಬಿಟ್ಟೆ ಅವ್ರಿಗೆ, ಹೀಗೆ ನಾನು ವಾಪಸ್ ಹೋಗಬೇಕು ಅಂತ ಇದ್ದೀನಿ, ಅದು ನಿಮ್ಗೆ ಒಪ್ಪಿಗೆ ಇದ್ದರೆ ನಾವು ಮಾತುಕತೆ ಮುಂದುವರ್ಸೋಣ, ಇಲ್ಲದೇ ಇದ್ರೆ ಬೇಡ ಅಂತ. ಸೊ ಅವ್ರು ಆಗ್ಲೇ ಅದನ್ನು ಒಪ್ಕೊಂಡ್ರು. ಇಲ್ಲ ಇದ್ರೆ ನನಗೆ ಕಷ್ಟ ಆಗ್ತಾ ಇತ್ತಲ್ಲ. ಈಗ ಇದು ಗಂಡ ಒಂದು ರೀತಿ ಹೇಳೋದು, ಹೆಂಡತಿ ಒಂದು ರೀತಿ ಹೇಳೋದು ಅಂದರೆ ಸರಿ ಹೋಗಲ್ಲ. ಸೊ ನಾನು ವಾಪಸ್ ಬಂದೆ. ಅವರು ಕೂಡ ಅವ್ರಿಗೂ ತುಂಬ ಒಳ್ಳೆ ಕೆಲಸ ಇತ್ತು, ಅದನ್ನು ಬಿಟ್ಟು ವಾಪಸ್ ಬಂದರು. ಈಗ ಬೆಂಗಳೂರಲ್ಲೇ ಇದ್ದೀವಿ. ಇದು ಹಾಗಾಗಿ ಅದರಲ್ಲಿ ಏನು ನನಗೆ ಬೇರೆ ವಿಶೇಷ ಅಂತ ಏನು ಅನ್ಸಲ್ಲ. ಬಟ್ ಆದರೆ ನನಗೆ ಈ ಥರ ರಾಜಕೀಯಕ್ಕೆ ಸೇರಬೇಕು ಅಂತ ಇರೋದನ್ನ ನಾನು ಫಸ್ಟ್ ಭೇಟಿ ಆದಾಗೆ ಹೇಳಿದ್ದೆ ಅನ್ನೋದನ್ನ ಬೇಕಾದ್ರೆ ನೀವು ವಿಶೇಷ ಅನ್ಬೋದು. ಈಗ ನಮಗೆ ಭಾರತೀಯ ಕುಟುಂಬ ವ್ಯವಸ್ಥೆ ಏನಿದೆ, ಮುಖ್ಯವಾಗಿ ನಮ್ಮ ಕಲ್ಚರಲ್ ಫ್ಯಾಮಿಲಿಗಳಂತ ನೋಡ್ಬೇಕಾದ್ರೇನೆ ಅಲ್ಲಿ ಹೆಣ್ಣನ್ನ ಏನು ಮಗು ಇರೋಕೆ ಮಾತ್ರ ಬಳಸ್ಬೋದಾದಂಥ ಯಂತ್ರದ ಥರ ಬಳಸ್ಕೊಳ್ಳೋ ಒಂದು ಮನಸ್ಥಿತಿ ಇತ್ತು. ಈಗ ಅದು ಚೂರು ಬದಲಾಗ್ತಿದೆ. ಆದ್ರೂ ಕೂಡ ಇಷ್ಟು ಶತಮಾನ ಆದ್ರೂ ಮದ್ವೆ ಆಗೋದೇ ಮಕ್ಳು ಮಾಡ್ಕೊಳಕ್ಕೆ, ಆ ಎಲ್ಲಾ ತೊಂದರೆಗಳನ್ನ ಅನುಭವಿಸಿದ್ರೆ ಮಾತ್ರ ಇವಳೊಂದು ಕಂಪ್ಲೀಟ್ ಹೆಣ್ಣು ಅಂತ ಹೇಳುವಂತ ಮನಸ್ಥಿತಿಗಳಿದೆ. ಆದ್ರೆ ನಾವು ಬದುಕ್ತಿರೋ ವಾತಾವರಣದಲ್ಲಿ ಅಥವಾ ನಾವು ಬದುಕ್ತಿರೋ ಕಾಲಘಟ್ಟದಲ್ಲಿ ಆತರ ಮಕ್ಳು ಮಾಡ್ಕೊಳ್ಳೇಬೇಕು, ಹೆಣ್ಮಕ್ಳು ಹಿಂಗೆ ಇರ್ಬೇಕು, ಇಷ್ಟೇ ಕಟ್ಟುನಿಟ್ಟನ್ನ ಪಾಲಿಸ್ಬೇಕು ಅಂತ ಹೇಳೋದು ಸಾಮಾಜಿಕವಾಗೂ ಸರಿ ಇರಲ್ಲ. ಇನ್ನೊಂದು ಆರ್ಥಿಕವಾಗಿ ಇವತ್ತು ನಾವು ತಿಂತಿರೋ ಅನ್ನ, ನಾವು ಕುಡಿಯೋ ಗಾಳಿ, ನಾವು ಕುಡಿಯೋ ನೀರು ಯಾವುದು ಸಹ ಸರಿಯಾಗಿಲ್ಲ. ಆರೋಗ್ಯ ವ್ಯವಸ್ಥೆ ಸರಿ ಇಲ್ಲ, ಅಥವಾ ಯಾರೋ ನೆಮ್ಮದಿಯಾಗಿ ಬದುಕಬಹುದಾದಂತ ಇಲ್ಲಿ ಕೋಟ್ಯಾಧಿಪತಿಗಳಿದ್ದಾರೆ. ಅಟ್ ಎ ಟೈಮ್ ಅಷ್ಟೇ ಸ್ತಂಭಗಳಿದಾವೆ, ಬದುಕನ್ನ ಕಟ್ಕೊಳಕ್ ಆಗದೆ ಎಣಗಾಡೋರಿದ್ದಾರೆ. ಈ ಹೊಸ ತಲೆಮಾರು ಮಕ್ಳು ಮಾಡ್ಕೊಳ್ದೆ ನಾವು ಬದುಕಬಹುದು, ನಮ್ಗೋಸ್ಕರ ಕುಟುಂಬ ಒಂದ್ ಸಾಂಗತ್ಯ ಇರುತ್ತೆ ಅನ್ನೋ ಹೊಸ ತಲೆಮಾರೊಂದು ನಮ್ ಮುಂದೆ ಇದೆ. ಇವಾಗ ಆ ಜನರೇಷನ್ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ನೋಡಿ, ನಾನು ಚಿಕ್ಕವಳಿದ್ದಾಗ ಈ ಗೌರ್ಮೆಂಟ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇತ್ತು. ಏನಂದ್ರೆ ಆರತಿಗೊಬ್ಬ ಮಗಳು,
ಕೀರ್ತಿಗೊಬ್ಬ ಮಗ ಅಂತ. ಅದೊಂಥರ ಕೆಟ್ಟ ಸ್ಲೋಗನೇ ಅದು. ಒಂದ್ ರೀತಿಲಿ ಹೌದು, 2 ಮಕ್ಳು ಸಾಕು ಅನ್ನೋ ಅರ್ಥದಲ್ಲಿ ಅವಾಗ ಜನಸಂಖ್ಯೆ ನಮ್ಮ ದೇಶದಲ್ಲಿ ತುಂಬಾ ಇತ್ತು ಅನ್ನೋ ರೀಸನ್ಗೆ ಮಾಡಿದ್ದಾರೆ, ಏನೋ ಒಳ್ಳೆ ಉದ್ದೇಶದಿಂದ ಮಾಡಿದ್ದಾರೆ. ಆದ್ರೆ ಇಲ್ಲಿ ಎಲ್ಲರಿಗೂ ಏನು ಅಂದ್ರೆ, ಏನು ಹೆಣ್ಮಕ್ಳು ಹಾಗಾದ್ರೆ ಕೀರ್ತಿ ತರಕ್ಕಾಗಲ್ವಾ, ಅಥವಾ ಗಂಡ್ಮಕ್ಳು ಏನು ಆರತಿ ಮಾಡ್ಬಿಟ್ರೆ ಅವ್ರಿಗೇನು ಅವ್ರು ಮಾಡಬಾರ್ದಾ, ಅಂದ್ರೆ ಮನೆಗೆ ಸಂಬಂಧಪಟ್ಟಿರೋ ಕೆಲಸ ಗಂಡ್ಮಕ್ಳು ಮಾಡಬಾರ್ದಾ, ಕೀರ್ತಿ ತರೋ ಕೆಲಸ ಯಾವಾಗಲೂ ಗಂಡ್ಮಕ್ಳಿಗೆ ಮಾತ್ರ ಇರಬೇಕಾ ಅನ್ನೋಂಥ ಒಂದು ಯೋಚನೆಗಳು ತಲೆನಲ್ಲಿ ಬರ್ತಿತ್ತು ನನಗೆ, ನನ್ನ ಜೊತೆ ಇರೋರ್ಗೆ ಅನೇಕರಿಗೆ ಬರ್ತಾ ಇತ್ತು. ಸೊ ಆ ಥರದ ಒಂದು ಸಂದರ್ಭದಲ್ಲಿ 2 ಮಕ್ಕಳಿದ್ರೆ ಮಾತ್ರ ಪರ್ಫೆಕ್ಟು, 1 ಮಗು ಇರಬಾರ್ದು, ಅಥವಾ 3 ಇರಬಾರ್ದು, ಅಥವಾ 4 ಇದ್ರೆ ಅಂತೂ ಇನ್ನೂ ದೊಡ್ಡ ತಪ್ಪು. ಈ ಥರದ್ದು ನಮ್ದು ಕಲ್ಪನೆಗಳೇನಿದೆಯಲ್ಲ, ಹಿಂಗೆ ಇರಬೇಕು, ಪ್ರತಿಯೊಬ್ಬರು ಇಂಥ ವಯಸ್ಸಿಗೆ ಮದುವೆ ಆಗಬೇಕು, ಇಂಥ ವಯಸ್ಸಿಗೆ ಮಕ್ಕಳಾಗಬೇಕು, ಇಂಥ ವಯಸ್ಸಿಗೆ ಎಲ್ಲನೂ ಪ್ರತಿಯೊಂದು ಇದೆಲ್ಲ ಆಗಬೇಕು ಅನ್ನೋದೇನಿದೆಯಲ್ಲ, ಆ ಕಲ್ಪನೆ ನಮ್ಮನ್ನ ಲಿಮಿಟ್ ಮಾಡುತ್ತೆ ಅಂತ ನಂಗನ್ಸುತ್ತೆ. ಈ ವಿಚಾರ ನನಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಿದ್ದು ನಾನು ಅಮೆರಿಕಾಗೆ ಹೋದ್ಮೇಲೆ. ಒಂದು ಉದಾಹರಣೆ ಹೇಳ್ತೀನಿ. ಈಗ ನಾನು SLC ಆದಮೇಲೆ PUC ನಲ್ಲಿ ಸೈನ್ಸ್ ತೊಗೊಂಡ್ವಿ ಅಂತ ಅಂದ್ಕೊಳ್ಳೋಣ. ಈಗ ನಮಗೆ ಸೈನ್ಸ್ ಓದಕ್ಕೆ ಇಂಟ್ರೆಸ್ಟ್ ಇತ್ತು, ಆದರೆ ಆವಾಗ ಯಾವುದೋ ಕಾರಣದಿಂದ ಕಾಮರ್ಸು ಆರ್ಟ್ಸು ತೊಗೊಂಡ್ವಿ ಅಂದ್ಕೊಳ್ಳೋಣ. ಒಂದು 2-3 ವರ್ಷ ಬಿಟ್ಟು ನಾನು ಡಾಕ್ಟರ್ ಆಗ್ತೀನಿ ಅಂದರೆ ನಮ್ದು ಇಂಡಿಯಾದಲ್ಲಿ ಸಾಧ್ಯನೇ ಇಲ್ಲ. ಅದೇ ಬೇರೆ ದೇಶದಲ್ಲಾದರೆ ಮತ್ತೆ ಕಾಲೇಜಿಗೆ ಹೋಗಿ ಅದು ಯಾವ್ಯಾವ ಸಬ್ಜೆಕ್ಟ್ ಓದಿಲ್ವಲ್ಲ, ಏನು ಪ್ರೀ ರಿಕ್ವಿಸಿಟ್ ಇರುತ್ತಲ್ಲ ಅದನ್ನಷ್ಟು ಓದ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ಬೋದು. ಅಂದರೆ ಸೆಕೆಂಡ್ ಚಾನ್ಸು, ಅದು 2ನೇ ಅವಕಾಶಗಳಿರ್ಬೋದು, ಅಥವಾ ಒಂದು 10-20 ವರ್ಷ ಒಂದು ವೃತ್ತಿನಲ್ಲಿದ್ದು ಅದ ನಂತರ ವೃತ್ತಿ ಚೇಂಜ್ ಮಾಡೋದಕ್ಕೆ ಹೊಸದಾಗಿ ಕಲಿಯೋದು, ಯಾವುದೇ ವಯಸ್ಸಾಗಲಿ ಹೊಸದಾಗಿ ಕಲಿಯೋದು, ಈ ಥರ ಎಲ್ಲ ಮಾಡ್ಬೋದು ಅನ್ನೋದು ನನಗೆ ಅಮೆರಿಕಾಗೆ ಹೋದ್ಮೇಲೆ ನನಗೆ ವೈಯಕ್ತಿಕವಾಗಿ ಒಂದು ಮನವರಿಕೆ ಆಗಿತ್ತು. ಸೊ ಇಂಥ ಸಂದರ್ಭದಲ್ಲಿ ನನಗೂ ಮತ್ತು ನನ್ನ ಮನೆಯವ್ರಿಗೂ ಕೂಡ ನಮ್ಮದೇ ಮಕ್ಕಳು ಬೇಕು ಅಂತ ಏನಿಲ್ಲ. ಇದು ನಮಗೆ ಏನಂತಾರೆ, ಈ ಥರದ್ದು ಏನಾದರೂ ನಾವು ರಾಜಕೀಯ ಆಗಲಿ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇರುವಾಗ ನಮ್ಮ ಬೇರೆ ಜವಾಬ್ದಾರಿಗಳು ಕಡಿಮೆ ಇದ್ರೂ ಒಳ್ಳೇದೇನೆ, ಇದ್ರೂ ಪರವಾಗಿಲ್ಲ, ಇಲ್ಲದೆ ಇದ್ರೂ ಪರವಾಗಿಲ್ಲ, ಆದರೆ ಹಿಂಗಿರಲೇಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಅನ್ನೋದು ನಮಗೆ ಮನವರಿಕೆ ಆಗಿ ನಮ್ಮಿಬ್ರಿಗೂ ಒಂದೇ ರೀತಿಯ ಮನಸ್ಥಿತಿ ಇದ್ದಿದ್ದರಿಂದ ನಮಗೆ ವರ್ಕೌಟ್ ಆಯಿತು. ಸೊ ಹಾಗಾಗಿ ನಾನು ಹೇಳೋದು, ಹಿಂಗೆ ಇರಬೇಕು ಅನ್ಕೋಬಾರ್ದು. ಒಂದು ಹೆಣ್ಣಾದವಳಿಗೆ ಒಂದು ಮಗುನ ಹೆರೋದಾಗ್ಲಿ, ಅದು ಬಹಳ ಏನಂತಾರೆ, ಆ ಅನುಭವ ಏನಿದೆಯಲ್ಲ ಅದು ಒಂದು ಮಹತ್ತರ ಅನುಭವ, ಅದನ್ನ ಒಪ್ಕೋತೀನಿ ನಾನು. ಹೆಣ್ಣಿಗೆ, ಗಂಡು ಮಕ್ಳಿಗೇನು ಅದೇನು ಮಹತ್ತರ ಅನುಭವ ಅಲ್ಲ, ಹೆಣ್ಮಕ್ಳಿಗೆ ಅದು ಮಹತ್ತರ ಅನುಭವ. ಆದರೆ ಅದು ಬೇಕಾ ಬೇಡವಾ, ಅಥವಾ ಬೇಕಾಗಿದ್ರೆ ನನಗೆ ಎಷ್ಟು ಮಕ್ಕಳು ಬೇಕು, ಯಾವಾಗ ಬೇಕು ಅನ್ನೋದನ್ನ ತೀರ್ಮಾನ ಮಾಡುವಂಥ ಒಂದು ಸ್ವಾತಂತ್ರ್ಯ ಹೆಣ್ಣಿಗಿರ್ಬೇಕು. ಅದು ಹಿಂಗೆ ಇರಬೇಕು ಸಮಾಜದಲ್ಲಿ, ಹಂಗಿದ್ರೆ ತಪ್ಪು, ಒಂಚೂರು ಆ ಕಡೆ ಹೋದ್ರೆ ತಪ್ಪು ಅಂತ ಪೂರ್ವಾಗ್ರಹ ಇಟ್ಕೊಳ್ಬಾರ್ದು ಅಂತ ಹೇಳ್ತೀನಿ ನಾನು. ಮೇಡಮ್, ಇವಾಗ ಸಾಮಾಜಿಕ ಜೀವನ, ವೈಯಕ್ತಿಕ ಜೀವನದೆಲ್ಲ ನೀವು ಇಷ್ಟೆಲ್ಲ ಸಾಧನೆ ಮಾಡ್ಕೊಂಡ್ ಬಂದಿದ್ದೀರಾ. ಮತ್ತೆ ನಿಮ್ಮ ಬಗ್ಗೆ ನಾನು ಕೇಳಿದ್ದು, ನೀವು ಕ್ಯಾನ್ಸರ್ನ ಗೆದ್ದು ಬಂದವರು ಅಂತ, ಅದ್ರ ಬಗ್ಗೆ ಮಾತಾಡಲೇಬೇಕು. ಸೊ ಇದು ಗೆಲ್ಲೋದು ಅನ್ನೋ ಪದ ತಪ್ಪು ಅಂತ ಹೇಳ್ತೀನಿ ನಾನು. ಹೌದು, ಸುಮಾರು ಜನ ಆ ಥರ ಉಪಯೋಗಿಸ್ತಾರೆ. ಇದು ಗೆಲ್ಲೋದಕ್ಕೆ ಅದೇನು ಯುದ್ಧನೂ ಅಲ್ಲ, ಅದು ನಾವಾಗೆ ತಂದ್ಕೊಂಡಿದ್ದು ಅಲ್ಲ. ಒಂದು ರೀತಿನಲ್ಲಿ ಹೌದು, ನನಗೆ ಒವೇರಿಯನ್ ಕ್ಯಾನ್ಸರ್ ಅಂದರೆ ಅಂಡಾಶಯದ್ದು ಕ್ಯಾನ್ಸರ್ ಆಗಿತ್ತು 2015 ಅಂದರೆ ಈಗ ಇದು 10ನೇ ವರ್ಷ. ಅದೃಷ್ಟವಶಾತ್ ನನಗೆ ಒಳ್ಳೆ ಸರ್ಜನ್ನೇ ಸಿಕ್ಕಿ, ನನ್ನ ದೇಹ ಕೂಡ ಅವ್ರು ಕೊಟ್ಟಿರೋ ಒಂದು ಮೆಡಿಸಿನ್ಗೆ, ಕೀಮೋಗೆಲ್ಲ ರಿಯಾಕ್ಟ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ವಾಸಿಯಾಗಿದೆ. ಇನ್ನೂ ತನಕ ಬಂದಿಲ್ಲ. ಆದರೆ ಈ ಗೆದ್ದಿರೋದು ಅನ್ನೋ ವರ್ಡು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಅದು ಯುದ್ಧ ಅಲ್ಲ ಅದು. ಯಾಕಂದ್ರೆ ಅದು ನಮ್ಮ ಕೈಯಲ್ಲಿ ಇರಲ್ಲ, ಒಂದು ರೀತಿಯಲ್ಲಿ ನಮ್ಮ ಕೈಲಿ ಇರಲ್ಲ. ಅಂದರೆ ಈಗ ಕೆಲವ್ರು ನಂಬೋದು, ಏನೋ ನಾವು ಬರೀ ಮನೋಬಲದಿಂದ ನಾವು ಗೆಲ್ತೀವಿ ಅಂತ ಅನ್ಕೋಬೋದು. ಮನೋಬಲ ಇದ್ರೆ ಏನಾಗುತ್ತೆ ಅಂದರೆ ಏನಂತಾರೆ, ನಮಗೆ ಈಗ ಔಷಧಿ ಕೊಡ್ತಿರ್ತಾರಲ್ಲ, ಇವಾಗ ಕೀಮೋ ನಡೀತಾ ಇರುವಾಗ ಏನಾಗುತ್ತೆ, ಊಟ ಸೇರಲ್ಲ. ಉದಾಹರಣೆಗೆ ಊಟ ಸೇರಲ್ಲ, ತಿಂದಿದ್ದು ಎಲ್ಲ ವಾಮಿಟ್ ಆಗ್ತಾ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಮನೋಬಲ ಒಂದು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ. ಓಕೆ, ನಾನು ಇದು ಅಟ್ಲೀಸ್ಟ್ ಹೆಂಗಾರ ಮಾಡಿ ನಾನು ಇದನ್ನು ತಿನ್ನಬೇಕು, ಅಥವಾ ಏನು ಸೇರುತ್ತೋ ಅದನ್ನು ತಿನ್ನಬೇಕು ಅನ್ನೋದು ಗಟ್ಟಿ ಮನ್ಸು ಮಾಡ್ಕೊಂಡು ಸ್ವಲ್ಪ ತಿನ್ನಬಹುದು. ಆಮೇಲೆ ಇನ್ನೊಂದು ವಿಚಾರ, ಹೆಣ್ಮಕ್ಳಿಗೆ ಇದು ಕೀಮೋ ಬಂದಾಗ ಕೂದಲು ಹೋಗುತ್ತೆ. ಆ ಕೂದಲು ಹೋಗುತ್ತೆ ಅಂತ ಹೆದರ್ಬಿಟ್ಟು ಕೆಲವರು ಆಪರೇಷನ್ ಮಾಡಿಸ್ಕೋತಾರೆ, ಕೀಮೋ ಮಾಡಿಸ್ಕೊಳ್ಳೋದು ದೊಡ್ಡ ತಪ್ಪು. ಅಂದರೆ ಡಾಕ್ಟ್ರ್ ಹೇಳಿದ್ರೆ, ಈಗ ನಾನು ಡಾಕ್ಟ್ರ್ ಅಲ್ಲ, ಹಾಗಾಗಿ ಒಂದೊಂದು ಕ್ಯಾನ್ಸರ್ ಒಂದೊಂದು ಥರ. ಆದರೆ ಕೀಮೋ ಬೇಕಾಗಿರುವಂಥ ಕ್ಯಾನ್ಸರ್ಗೆ ಕೀಮೋ ತೊಗೊಳ್ಬೇಕು. ಕೂದಲು ಹೋಗುತ್ತೆ ಅನ್ನೋ ಒಂದೇ ರೀಸನ್ಗೆ ಖಂಡಿತ ತೊಗೊಳ್ಳದೇ ಇರಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಕೂದಲು ಹೋಗುತ್ತೆ ಅನ್ನೋ ಒಂದೇ ರೀಸನ್ಗೆ ಕೀಮೋ ತೊಗೊಳ್ಬೇಕು. ಕೂದಲು ಹೋಗುತ್ತೆ ಅನ್ನೋ ಒಂದೇ ರೀಸನ್ಗೆ ಕೀಮೋ ತೊಗೊಳ್ಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಕೂದಲು ಹೋಗುತ್ತೆ ಅನ್ನೋ ಒಂದೇ ರೀಸನ್ಗೆ ಕೀಮೋ ತೊಗೊಳ್ಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ
ಕೂದಲು ಹೋಗೋದೇನಿದೆಯಲ್ಲ ಅದು ಅತ್ಯಂತ ಅಂದರೆ ಅದು ಏನು ಪ್ರಾಬ್ಲಮ್ಗಳ ಲಿಸ್ಟಲ್ಲಿ ಲಾಸ್ಟ್ ಪ್ರಾಬ್ಲಮ್. ಅದು ಆ ಪ್ರಾಬ್ಲಮ್ಮೇ ಅಲ್ಲ, ಅದು ಒಂದು ಸ್ಕಾರ್ಫ್ ಹಾಕೊಳ್ಳಿ ಅಷ್ಟೇ. ಆದ್ರೆ ಬೇರೆ ಎಷ್ಟೊಂದು ಪ್ರಾಬ್ಲಮ್ ಇರುತ್ತಲ್ಲ ಅದನ್ನು ಸಾಲ್ವ್ ಮಾಡಿಕೊಡೋ ಕಡೆ ಗಮನ ಕೊಡಿ ಅಂತ. ಇದು ವಿಶೇಷವಾಗಿ ನಾನು ಹೆಣ್ಮಕ್ಳಿಗೆ ಹೇಳೋದು. ಗಂಡಸರಿಗೆ ಬಾಲ್ಡ್ ಆಗೋದು ಅಭ್ಯಾಸ ಇರುತ್ತೆ, ಹೆಂಗಸರಿಗೆ ಅಭ್ಯಾಸ ಇರಲ್ಲ. ಹಾಗಾಗಿ ಅದನ್ನೇ ದೊಡ್ಡದು ಅನ್ನೋ ರೀತಿಯಲ್ಲಿ ನೋಡ್ತಾರೆ. ಅದು ದೊಡ್ಡದಲ್ಲ ಅಂತ ನಾನು ಇದನ್ನು ಫೇಸ್ ಮಾಡಿರೋದ್ರಿಂದ ನಾನು ಧೈರ್ಯವಾಗಿ ಹೇಳ್ತೀನಿ, ಕೂದಲು ಹೋಗೋದ್ರ ಬಗ್ಗೆ ಮಾತ್ರ ಯಾರು ತಲೆ ಕೆಡಿಸ್ಕೋಬಾರ್ದು. ಹೌದು, ಕ್ಯಾನ್ಸರ್ ಅನ್ನೋದು ದೊಡ್ಡ ವಿಚಾರ. ಆದರೆ ಈಗ ಈ ಕಳೆದ 10 ವರ್ಷಗಳಲ್ಲಿ ಪ್ರತಿಯೊಂದಕ್ಕೂ ಮೆಡಿಸಿನ್ ಪ್ರತಿ ವರ್ಷ ಇಂಪ್ರೂವ್ ಆಗ್ತಾನೆ ಇರುತ್ತೆ. ಈ 10 ವರ್ಷದ ಹಿಂದೆ ಏನಿತ್ತೋ ಅದಕ್ಕಿಂತನೂ ಈಗ ಹೆಚ್ಚಿನ ಜನ ಬದುಕ್ತಿದ್ದಾರೆ. ಹಾಗಾಗಿ ನಮಗೆ ನಾನು ಆ ಸಂದರ್ಭದಲ್ಲಿ ನಾನು ಗಟ್ಟಿ ಮನಸ್ಸು ಮಾಡಿದ್ದೇನು ಅಂದರೆ, ನಾನು ಎಷ್ಟು ವರ್ಷ ಇರ್ತೀನೋ ಆ ಸಮಯದಲ್ಲಿ ಏನಾದರೂ ಮಾಡಬೇಕು. ಅಲ್ಲ, ನಿಜ ಹೇಳಬೇಕು ಅಂದರೆ ಈ ನಾನು ಅವಳ ಹೆಜ್ಜೆ ಶುರು ಮಾಡಬೇಕು ಅನ್ನೋದು ಐಡಿಯಾ ಬಂದಿದ್ದು ನಾನು ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲೆ. ಅಂದರೆ ಎಷ್ಟು ವರ್ಷ ಇರ್ತೀನೋ ಗೊತ್ತಿಲ್ಲ, ಶುರು ಮಾಡೋಣ ಅಂತ. ಇದು 2017ರಲ್ಲಿ ನಾನು ಅವಳ ಹೆಜ್ಜೆ ಶುರು ಮಾಡಿದ್ದು, 2015ರಲ್ಲಿ ನಾನು ಕ್ಯಾನ್ಸರ್ ಆಗಿದ್ದು. ಅಂದ್ರೆ ನಿಮ್ ಜರ್ನಿನೇ ತುಂಬಾ ವಿಷಯ ಅನ್ಸುತ್ತೆ. ಈಗ ಮೇಡಮ್, ನೀವು ಹೇಳಿದ್ರಿ ತುಂಬಾ ಚಿಕ್ಕ, ಅಂದ್ರೆ ನೀವು ಅಮೆರಿಕದಲ್ಲಿದ್ದಾಗೆ ಇಲ್ಲಿ ಬಂದು ನೀವು ರಾಜಕೀಯಕ್ಕೆ ಸೇರ್ಬೇಕು ಅಂತ ಕನ್ಸೊತ್ಕೊಂಡಿದ್ದವ್ರು. ಈಗ ಸ್ವಲ್ಪ ಅದರಿಂದ ಹೊರಗಡೆ ಇದ್ದೀರಾ ಅಂತ ಅನಿಸ್ತಿದೆ. ಹೊರಗಡೆ ಏನಿಲ್ಲ, ಆದ್ರೆ ಈಗ ಇದು ಏನಂತಾರೆ, ಅಷ್ಟೊಂದು ಕಾರ್ಯಚಟುವಟಿಕೆ ನಡೀತಿಲ್ಲ. ಅಂದ್ರೆ ಈಗ ನಮ್ದು ಈಗ BBMP ಚುನಾವಣೆ ಶುರು ಆಯ್ತು ಅಂದ್ರೆ ಮತ್ತೆ ನಮ್ದು ಕಾರ್ಯಚಟುವಟಿಕೆ ಶುರು ಆಗುತ್ತೆ. 10 ವರ್ಷದಿಂದ ನಡೆದಿಲ್ಲ, 5 ವರ್ಷ ಪೋಸ್ಟ್ಪೋನ್ ಆಗಿದೆ BBMP ಚುನಾವಣೆ. ಹಾಗಾಗಿ ನಿಮ್ಗೆ ಹಾಗೆ ಅನ್ನಿಸ್ತಿರ್ಬೋದು. ಮುಂದಿನ ನಿಮ್ಮ ರಾಜಕೀಯ ಜೀವನದ ಬಗ್ಗೆ ನಿಮ್ಮ ಇದೇನಿದೆ? ಈಗ ನಾವು ನಾನು ಆಮ್ ಆದ್ಮಿಗೆ ನಾನು ಸೇರೋದಕ್ಕೆ ಮುಂಚೆ ಲೋಕಸತ್ತಾ ಅನ್ನೋ ಒಂದು ಪಕ್ಷದಲ್ಲಿ ಒಂದು ಚುನಾವಣೆ ಕೂಡ ಸ್ಪರ್ಧಿಸಿದ್ದೆ 2013ರಲ್ಲಿ. ಲೋಕಸತ್ತಾದಾಗಲೇ ಆಮ್ ಆದ್ಮಿ ಪಾರ್ಟಿದಾಗಲೇ ನಮ್ಮದು ಇದ್ದಿದ್ದು ಒಂದು ಗುರಿ ಏನು ಅಂದರೆ ರಾಜಕೀಯನ್ನೇ ಬದಲಾಯಿಸಬೇಕು ಅಂತ. ರಾಜಕೀಯನ ಬದಲಾಯಿಸೋದು ಅಷ್ಟೊಂದು ಸುಲಭ ಅಲ್ಲ, ಅದು ಪ್ರಯತ್ನ ನಡೀತಾ ಇದೆ. ದೆಹಲಿನಲ್ಲಿ, ಪಂಜಾಬಲ್ಲಿ ಮಾಡಿ ತೋರಿಸಿದ್ದಾರೆ. ಆಯಿತು, 2 ಸರಿ ಗೆದ್ದು 10 ವರ್ಷ ಅಧಿಕಾರ ನಡೆಸಿದ್ಮೇಲೂ ಸೋತಿರಬಹುದು. ಆದರೆ ಜನರದ್ದು ಸಪೋರ್ಟ್ ಪೂರ್ತಿ ಕಡಿಮೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ವೋಟ್ ಶೇರ್ ನೋಡಿಕೊಂಡ್ರೆ. ಆದರೆ ಇದು ನಾನೇನು ಹೇಳೋದು ಅಂದರೆ, ಇದು ನಿರಂತರ ಪ್ರಯತ್ನ ನಡೀತಾ ಇರಬೇಕು, ಇದು ನಿಲ್ಬಾರ್ದು. ಯಾಕಂದರೆ ನಿಂತರೆ ಸರಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಇನ್ನೂ ಹಾಳಾಗೋಗುತ್ತೆ. ಸೊ ನಮ್ಮ ಥರದವರು ನಾವು ಮಾತ್ರ ಅಲ್ಲ, ಎಲ್ಲರೂ ಮಾಡಬೇಕು ಈ ಥರದ ಪ್ರಯತ್ನನ, ರಾಜಕೀಯನೇ ಬದಲಾಯಿಸೋ ಪ್ರಯತ್ನ. ಆಮೇಲೆ ಇದೊಂದು ವಿಚಾರ, ನೀವು ಆಗಲೇ ರಾಜಕೀಯದಲ್ಲಿ ಮಹಿಳೆಯರು ಕಡಿಮೆ ಪ್ರಾತಿನಿಧ್ಯ ಇಲ್ಲ ಅಂತ ಹೇಳಿದ್ರಿ. ರಾಜಕೀಯ ಅನ್ನೋದು ಆ್ಯಕ್ಚುಲಿ ಸಮಾಜ ಸೇವೆ, ನಿಜವಾದ ಅರ್ಥದಲ್ಲಿ ನೋಡಿದ್ರೆ ಸಮಾಜ ಸೇವೆ ಅದು. ಆದರೆ ನಿಜವಾಗೂ ಸಮಾಜ ಸೇವೆ ಮಾತ್ರ ಮಾಡಿದ್ರೆ ಮಹಿಳೆಯರು ಜಾಸ್ತಿ ಇರ್ತಾರೆ ಈ ಕ್ಷೇತ್ರದಲ್ಲಿ. ಆದರೆ ಹೆಚ್ಚಿನವರು ಭ್ರಷ್ಟಾಚಾರ ಆ ಕಡೆ ಮಾಡೋದ್ರಿಂದ ಅದು ಪುರುಷರಿಗೆ ಜಾಸ್ತಿ ಅಟ್ರಾಕ್ಷನ್ನು ರಾಜಕೀಯದ ಕಡೆ. ಬರೀ ಸಮಾಜ ಸೇವೆ ಅಂತ ಮಾಡಿ ನೋಡಿ. ಈಗ NGOಗಳಲ್ಲಿ ಯಾಕೆ ಹೆಣ್ಮಕ್ಳೇ ಜಾಸ್ತಿ ಕೆಲಸ ಮಾಡೋದು? ಸಮಾಜ ಸೇವೆ ಅಲ್ವಾ ಅದು, ಹೆಣ್ಮಕ್ಳೇ ಜಾಸ್ತಿ ಕೆಲಸ ಮಾಡ್ತಾರೆ. ರಾಜಕೀಯನೂ ಸಮಾಜ ಸೇವೆ, ಅದ್ರಲ್ಲಿ ದುಡ್ಡು ಮಾಡ್ಕೊಳಕ್ಕಾಗಲ್ಲ, ಅಂದರೆ ಅಕ್ರಮವಾಗಿ ದುಡ್ಡು ಮಾಡ್ಕೊಳಕ್ಕಾಗಲ್ಲ ಅಂತ ಮಾಡಿಬಿಟ್ರೆ ನೀವು ನೋಡಿ ಹೆಣ್ಮಕ್ಳಿಗೆ ಪ್ರಾತಿನಿಧ್ಯ ತಾನಾಗೆ ಸಿಗುತ್ತೆ. ನೀವು ಅನ್ಕೊಂಡಿದ್ದು ನಮ್ಮ ಕನಸು ಕೂಡ ಅದಾಗ್ಬೇಕು. ಮತ್ತೆ ಈಗ ನಿಮ್ಮ ಅವಳ ಹೆಜ್ಜೆ ಒಂದು ಸಾಮಾಜಿಕ ಸಂಕಲ್ಪ ಅಂತ ನೀವು ಹೇಳ್ತೀರಾ. ಈ ಸಂಕಲ್ಪದ ಮುಂದಿನ ಕನಸುಗಳು ಏನಾಗಿರುತ್ತೆ? ಈ ಸಾಮಾಜಿಕ ಸಂಕಲ್ಪ ಅಂದರೆ ನಾವು 8 ವರ್ಷಗಳಿಂದ ಬಂದಿರೋ ಸಂಕಲ್ಪ. ಇತ್ತೀಚೆಗೆ ಗುಬ್ಬಿವಾಣಿ ಟ್ರಸ್ಟ್ ಅಂತ ಮೈಸೂರಲ್ಲಿ ಒಂದು NGO, ರಿಜಿಸ್ಟರ್ಡ್ NGO ಅವರು ನಮ್ಮ ಈ ಕಾರ್ಯಕ್ರಮನ ಮೆಚ್ಚಿ ಇದು ಮಹಿಳಾ ಸಬಲೀಕರಣ ವಿಭಾಗಕ್ಕೆ ಈ ಅವಳ ಹೆಜ್ಜೆ ಅಂತಾನೆ ಕಾರ್ಯಕ್ರಮ ಅಂತಾನೆ ನಡೆಸ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿ, ಒಂದು ರೀತಿ ಮರ್ಜರ್ ಅಂತ ಹೇಳ್ಬೋದು. ಅವಳ ಹೆಜ್ಜೆ ಮತ್ತೆ ಗುಬ್ಬಿವಾಣಿ ಒಂದು ಅರ್ಥದಲ್ಲಿ ಮರ್ಜರ್ ಅಂತ ಹೇಳ್ಬೋದು. ಈಗ ನಾವು ಗುಬ್ಬಿವಾಣಿ ಟ್ರಸ್ಟ್ ಅಂಡರ್ ಅವಳ ಹೆಜ್ಜೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ನಾನೇ ಅವಳ ಹೆಜ್ಜೆ ಕಾರ್ಯಕ್ರಮ ನಿರ್ದೇಶಕಿ ಅಂತ ಹೇಳಿ. ಸೊ ಇನ್ನು ಮುಂದಿನ ಹೆಜ್ಜೆ ಈ ಕಿರುಚಿತ್ರೋತ್ಸವನ ಮೊದಲು ಈಗ ತಕ್ಷಣದ ಹೆಜ್ಜೆ ಅಂದರೆ ಕಿರುಚಿತ್ರೋತ್ಸವನ ಇದು ಸಕ್ಸಸ್ ಆಗೋ ಥರ ಮಾಡೋದು, ಅಂದರೆ ಯಶಸ್ವಿ ಆಗೋ ಥರ ಮಾಡಿ ಮತ್ತೆ ಹೆಚ್ಚಿನ ಹೆಣ್ಮಕ್ಳಿಗೆ ಈ ಥರದೊಂದು ಅವಕಾಶ ಸಿಗತ್ತೆ ಅಂತ ಗೊತ್ತಾಗಬೇಕು. ಒಂದು, ಈಗ ನಾವು ಚಿತ್ರ ಸ್ಪರ್ಧೆ ಇಟ್ಟಿದ್ದೀವಿ, ಅದ್ರ ಜೊತೆಗೆ ಒಂದು ಚಿತ್ರ ನಿರ್ಮಾಣ ಅನುದಾನ ಕೂಡ ಇಟ್ಟಿದ್ದೀವಿ. ಅಂದರೆ ಇನ್ನೂ ನಿರ್ಮಾಣ ಆಗಿಲ್ಲದೆ ಇರೋ ಒಂದು ಚಿತ್ರಕಥೆನ ಅವರು ಏಪ್ರಿಲ್ 30ನೇ ತಾರೀಕು ಒಳಗಡೆ ಸಬ್ಮಿಟ್ ಮಾಡಿದ್ರೆ ಪ್ರವೇಶ ಶುಲ್ಕ ಇರುತ್ತೆ ಇದಕ್ಕೆ. ಅಂದರೆ ಯಾರು ಗಂಭೀರವಾಗಿ ಮಾಡ್ತಿದ್ದಾರೋ ಅವರು ಮಾತ್ರ ಸಬ್ಮಿಟ್ ಮಾಡಲಿ ಅನ್ನೋ ಉದ್ದೇಶದಿಂದ ಪ್ರವೇಶ ಶುಲ್ಕ ಇಟ್ಟಿದ್ದೀವಿ, 1,000 ರೂಪಾಯಿ. ಸೊ ಅದು ಒಂದು ಚಿತ್ರಕಥೆಗೆ ನಾವು 1 ಲಕ್ಷದವರೆಗೆ ಅನುದಾನ ಕೊಡ್ತೀವಿ. ಆ ಅನುದಾನನ ನಾವು ಹಂತವಾಗಿ, ಅಂದರೆ ಅವ್ರದ್ದು ನಿರ್ಮಾಣ ಹಂತಕ್ಕೆ ತಕ್ಕಂಗೆ
ಅದ್ರ ಜೊತೆಗೆ ಆ ನಿರ್ಮಾಣಕ್ಕೆ ಬೇಕಾಗಿರುವಂಥ ಮಾರ್ಗದರ್ಶನ ಕೂಡ ಮಾಡ್ತೀವಿ. ಈಗ ನನ್ನ ಜೊತೆಯಲ್ಲಿ ನನಗೆ ಫಿಲ್ಮ್ ಫೀಲ್ಡಲ್ಲಿ ನನಗೆ ವೈಯಕ್ತಿಕವಾಗಿ ನನಗೆ ಹೆಚ್ಚಿನ ಅನುಭವನೇ ಇಲ್ಲ. ಅದರ ಜೊತೆಗೆ ನಮ್ಮ ಜೊತೆಗೀಗ ಪ್ರೇರಣಾ ಗೋಪಾಲ್ ಅನ್ನೋರು ಈ ಕಿರು ಚಿತ್ರೋತ್ಸವಕ್ಕೆ ಸಹ ನಿರ್ದೇಶಕಿಯಾಗಿ ಬಂದಿದ್ದಾರೆ. ಅವರು ಇತ್ತೀಚೆಗೆ ಒಂದು ರಸಮ್ ಅನ್ನೋ ಶಾರ್ಟ್ ಫಿಲ್ಮ್ನ ಇದು ರಿಲೀಸ್ ಮಾಡಿ, ಅಂದರೆ ರಿಲೀಸ್ ಇನ್ನೂ ಆಗಿಲ್ಲ, ಅಂದರೆ ಪಬ್ಲಿಕ್ ಆಗಿ ರಿಲೀಸ್ ಆಗಿಲ್ಲ, ಈ ಚಿತ್ರೋತ್ಸವಗಳಿಗೆಲ್ಲ ಕಳಿಸಿದ್ದಾರೆ. ಸುಮಾರು ಕಡೆ ಅವ್ರಿಗೆ ಬಹುಮಾನ ಬಂದಿದೆ, ಅಂದರೆ ಕನ್ನಡದ್ದು, ಆದರೆ ಅಂತಾರಾಷ್ಟ್ರೀಯ ಬಹುಮಾನಗಳು ಕೂಡ ಬಂದಿದೆ ಅವರಿಗೆ. ಭಾರತದಲ್ಲೂ ಬೇರೆ ಬೇರೆ ಕಡೆ ಬಹುಮಾನ ಬಂದಿದೆ. ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಈ ಒಂದು ಚಿತ್ರೋತ್ಸವನ ಯಶಸ್ವಿ ಮಾಡೋಣ ಅಂತ ಹೇಳಿ. ಓಕೆ, ನನಗೆ ಇವಾಗ ಸಾಮಾಜಿಕ ಸೇವೆ ಅಥವಾ ಸಾಮಾಜಿಕ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ ಏನಾದರೂ ಮಾಡ್ಬೋದಿತ್ತು. ನಿಮ್ಗೆ ಯಾಕೆ ಶಾರ್ಟ್ ಮೂವೀಸ್ ಮತ್ತೆ ಸಿನಿಮಾ ಕ್ಷೇತ್ರ ಆಸಕ್ತಿ ಅಂತ ಅನ್ಸುತ್ತೆ? ಅಲ್ಲ, ಸಿನಿಮಾ ಕ್ಷೇತ್ರ ಅನ್ನೋದಕ್ಕಿಂತ ಏನಂದ್ರೆ ಮೀಡಿಯಾ. ಈಗೇನಂದ್ರೆ ಇದು ಅಲ್ಲ, ನಾವು ಇತ್ತೀಚೆಗೆ ಈಗ ಬರಹ, ಈಗ ಏನಂತಾರೆ ಬರಹ ಸ್ಪರ್ಧೆಗೆ ಕೂಡ ಇದು ದಾವಣಗೆರೆನಲ್ಲಿ ಒಂದು ಅಕ್ಷರ ಹಬ್ಬ ಅಂತ ಮಾಡಿ ಒಂದು ಬರಹ ಕಥಾ ಸ್ಪರ್ಧೆ ಮಾಡಿದ್ರು. ಅದರಲ್ಲಿ ಒಂದು ಕತೆಗೆ ನಾವು ಅವಳ ಹೆಜ್ಜೆ ಕಡೆಯಿಂದ ಒಂದು ವಿಶೇಷ ಬಹುಮಾನ ಅಂತ ಮಹಿಳಾ ಕೇಂದ್ರಿತ ಕತೆಗೆ ನಾವು ಬಹುಮಾನ ಕೊಟ್ವಿ. ಹೌದು. ಆದ್ರೆ ಹೆಚ್ಚಿನವರು ಈಗ ಈ ಎಸ್ಪೆಷಲಿ ಈಗ 2021ನೇ ಶತಮಾನದಲ್ಲಿ ಹುಟ್ಟಿರೋರು ಬುಕ್ ಓದೋದಕ್ಕಿಂತ ಫೋನು ನೋಡ್ತಾ ಇರ್ತಾರೆ. ಅಂದ್ರೆ ವಿಜುವಲ್ ಮೀಡಿಯಾ ತುಂಬಾ ಪವರ್ಫುಲ್. ಆ ವಿಜುವಲ್ ಮೀಡಿಯಾದ ಮೂಲಕ ಕತೆ ಏನೇ ಆಗಲಿ ಅದನ್ನು ಹೇಳಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆ ರೀಸನಿಂದ ನಮಗೆ ಸಿನಿಮಾ ಅಂತ. ಆದರೆ ಒಂದೇ ಸಾರಿ ಸಿನಿಮಾ ಅಂತ ಶುರು ಮಾಡೋದು ಬೇಡ ಅಂತ ಕಿರುಚಿತ್ರ, ಅಂದರೆ ಇದು ಏನೋ ಒಂದು ಮೊದಲು ಒಂದು ಪುಟ್ಟ ಹೆಜ್ಜೆ ಇಡೋಣ, ಆಮೇಲೆ ಮುಂದಿನ ಹೆಜ್ಜೆಗಳನ್ನ ನೋಡೋಣ ಅಂತ ಹೇಳಿ ಕಿರುಚಿತ್ರ ಪ್ರದರ್ಶನ ಇಟ್ಟಿದ್ದೀವಿ. ಓಕೆ ಮೇಡಮ್, ಈ ಪುಟ್ಟ ಹೆಜ್ಜೆ ಜೊತೆ ನಿಮ್ಮ ಎಲ್ಲ ದೊಡ್ಡ ದೊಡ್ಡ ಹೆಜ್ಜೆ, ದೊಡ್ಡ ದೊಡ್ಡ ಕನಸು ಕರ್ನಾಟಕದಾದ್ಯಂತ ಆಗಲಿ ಇಷ್ಟೊತ್ತು ಬಂದು ನಿಮ್ಮ ಅವಳ ಹೆಜ್ಜೆ ಬಗ್ಗೆ ಮತ್ತೆ ನಿಮ್ಮ ಹೆಜ್ಜೆಗಳ ಬಗ್ಗೆ ಮಾತಾಡಿದ್ದಕ್ಕೆ ಪೀಪಲ್ ಟಿವಿ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು ಇಲ್ಲಿ ಕರೆದು ಈ ವಿಚಾರ ಎಲ್ಲ ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ನಮಸ್ಕಾರ.